ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ ಬೋಧೆ 4ನೆಯ ಸಂಧಿ ಒಳಗೆ ಇವತ್ತಿನ 18ನೆಯ ಸೂತ್ರವನ್ನು ನಾವು ನೋಡಬೇಕಾಗ್ತದೆ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಜಗತ್ ಸತ್ಯ, ದೇಹವೇ, ಯಾಕಂದರೆ ಜಗತ್ ಸತ್ಯ ಅನ್ನುವಂಥದ್ದಾಗಿರ್ಬೋದು, ದೇಹವೇ ಆತ್ಮನನ್ನುವಂಥ ಮೂಡನ್ನು ಮಾತ್ರ ಕರ್ಮಕ್ಕೆ ಅಧಿಕಾರಿಯಾಗಿರ್ತಾನಂತ ಹಲವಾರು ವಿಚಾರಗಳನ್ನು ಹೇಳ್ಕೊಂಡು ಬಂದರು. ಕರ್ಮಕ್ಕೆ ಅಧಿಕಾರಿ ಯಾರು ಇರ್ತಾರಪ್ಪ ಅಂತಂದ್ರೆ, ಈ ಶರೀರ ಸತ್ಯ ಅಂದ್ಕೊಂಡು ತಿಳ್ಕೊಂಡಿರ್ತಾನೆ, ಈ ಶರೀರ ನಂದಂತ ತಿಳ್ಕೊಂಡಿರ್ತಾನೆ, ಶರೀರದ ಮೇಲೆ ಮೋಹ ಮಾಡಿರ್ತಾನೆ, ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡಿರ್ತಾನೆ, ಆತ ಈ ಕರ್ಮಕ್ಕೆ ಅಧಿಕಾರಿ ಆಗ್ತಾನ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ಈ ಕರ್ಮ ಪಾಪವನ್ನು ಮಾತ್ರ, ಅಂದರೆ ಅಂತಃಕರಣದಲ್ಲಿರುವಂಥ ಮಲದೋಷವನ್ನು ಮಾತ್ರ ಕಳೀತದೆ ಹೊರತು ಮುಕ್ತಿಯನ್ನು ಸದಾಕಾಲ ಆನಂದವನ್ನು ಕೊಡುವಂಥದ್ದಾಗಿರಂಗಿಲ್ಲ ಈ ಕರ್ಮ ಅನ್ನುವಂಥದ್ದು. ಮತ್ತು ಈ ಒಂದು ಸೂತ್ರದಲ್ಲಿ ಕೂಡ ನಿಷ್ಕರ್ಮಿ ನಿತ್ಯಾನಂದ, ನಿಷ್ಕರ್ಮಿಯಾಗಿರುವಂಥವನು ನಿತ್ಯಾನಂದ ಆಗಿರುವಂಥ ಯೋಗಿಯು ಕರ್ಮಗಳನ್ನು ಮಾಡೋಕ್ಕೆ ಹೋಗ್ತಾನೆ ಅಂದರೆ ಕರ್ಮಗಳನ್ನು ಮಾಡೋಂಗಿಲ್ಲ ಅನ್ನುವಂಥದ್ದು, ಅದು ನಿರುಪಯೋಗ ಆಗಿರ್ತದೆ ಅನ್ನುವಂಥದ್ದನ್ನು ಈಗ 18ನೇ ಸೂತ್ರದಲ್ಲಿ ಹೇಳ್ತಾ ಹೋಗ್ತಾರೆ. ಕರ್ಮದೇ ಭವದುಃಖವೆಂತೆಸಗುವನು ನಿಷ್ಕರ್ಮಿ ನಿತ್ಯಾನಂದ ನಿಜ ಯೋಗಿ ಅಂತ ಹೇಳ್ತಾರೆ. ಯಾಕಂದ್ರೆ ನಿಷ್ಕರ್ಮಿ ಅಂದರೆ ಕರ್ಮ ಇಲ್ಲದೆ ಇರುವಂಥದ್ದು, ನಿತ್ಯಾನಂದ್ರ ಯಾವಾಗಲೂ ಆನಂದ ಸ್ವರೂಪವಾಗಿ ಇರುವಂಥವ್ನು ನೋಡ್ರಿ, ಅದು ಜ್ಞಾನಯೋಗಿಯು. ನಿಜ ಯೋಗಿ ಅಂದರೆ ಜ್ಞಾನಯೋಗಿಯು. ನಿಜ ಯೋಗಿ ಅಂತ ಯಾರಿಗೆ ಹೇಳ್ತಾರೆ? ಬರೀ ಯೋಗಿ ಬೇರೆ, ನಿಜ ಯೋಗಿ ಅಂತ ಹೇಳಿದ್ದಾರೆ, ವಿಶೇಷಣ ಕೊಟ್ಟಿದ್ದಾರೆ ಅವರು. ಇಲ್ಲಿ ಜ್ಞಾನಯೋಗಿ ಅಂತ ನಾವು ಹೇಳಬೇಕಾಗ್ತದೆ. ಅಂದರೆ ಈ ಕರ್ಮದಿಂದ ಕರ್ಮದೆ ಅಂತ ಹೇಳ್ತಾರೆ. ಕರ್ಮದಿಂದ ಜನನ ಭವ ದುಃಖ ಅಂದರೆ ಜನನ ಮರಣ ಅನ್ನುವಂಥ ದುಃಖ. ಆತ ಈ ರೀತಿ ಮತ್ತು ಮಾಡ್ತಾನೆ ಕರ್ಮ, ನಿಜವನ್ನು ಅರ್ಥಕೊಂಡಂಥ ನಿಜ ಯೋಗಿ ಕರ್ಮವನ್ನು ಮಾಡ್ತಾನೆ, ಅದರಿಂದ ದುಃಖನೇ ಅಂತ ತಿಳ್ಕೊಂಡಂತ ಮತ್ತೆ ಕರ್ಮವನ್ನೇನಾದ್ರೂ ಮತ್ತೆ ಮಾಡೋಕ್ಕೆ ಹೋಗ್ತಾನೇನು ಅಂತಂದ್ರೆ ಇಲ್ಲ ಅನ್ನುವಂಥದ್ದು, ಕೃತಕೃತ್ಯ ಆಗಿಬಿಟ್ಟಿದ್ದಾನೆ ಅನ್ನುವಂಥದ್ದು ಹಿಂದಿನ ವಿಚಾರದಲ್ಲಿ ಬಂದದ. ಈಗ 1ನೇ ನುಡಿಯಲ್ಲಿ ನೋಡೋಣ ಏನು ಹೇಳ್ತಾರೆ. ಕರ್ಮಗಳಿಂದಲೇ ಸಂಸಾರ ಪ್ರಾಪ್ತ ಆಗ್ತದಂತ ತಿಳ್ಕೊಂಡ್ರಂಥ ಅನುಭವಿ. ಯಾಕಂದ್ರೆ ಈ ಕರ್ಮ ಪಾಪನೇ ಮಾಡಿರ್ಬೋದು, ಪುಣ್ಯನೇ ಮಾಡಿರ್ಬೋದು, ಈ ಕರ್ಮದಿಂದನೇ ಸಂಸಾರ ಭವ ದುಃಖ ಪ್ರಾರಂಭ ಆಗುವಂಥದ್ದು. ಇದರಿಂದನೇ ಈ ಸಂಸಾರ ಪ್ರಾಪ್ತಿಯಾಗ್ದಂತ ತಿಳಿದಂಥ ಅನುಭವಿ ಮತ್ತು ಕರ್ಮ ಮಾಡೋಕ್ಕೆ ಹೋಗ್ತಾನೇನು ಅಂದರೆ ಹೋಗಂಗಿಲ್ಲ. ಅದಕ್ಕೆ ಭವಬಂಧ ಒಳೆಯದೆ ಭವಿ ಎನಿಸುವವನು ದಿವಸ ಬೆಸಗುವ ಈ ಕರ್ಮಗಳು ಭವದುಃಖ ಬೀಜಬಹುದೆಂದು ತಿಳಿದ ಅನುಭವಿ ಎಂತು ಮಾಡಪ್ಪನ ಕ್ರಿಯೆಗಳ ಅಂತ ಹೇಳ್ತಾರೆ ಅವರು. ಭವಬಂಧ ಒಳೆಯದೆ ಭವಿ ಎನಿಸುವವನು ದಿವಸ ಬೆಸಗುವ ಈ ಕರ್ಮಗಳು ನೋಡ್ರಿ ಏನು ಹೇಳ್ತಾರೆ. ಭವಬಂಧ ಅಂದ್ರೆ ಈ ಒಂದು ಸಂಸಾರ ಅನ್ನುವಂಥದ್ದು. ಕರ್ಮಿ ತಾನು ಎಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ, ಎಷ್ಟೇ ಕರ್ಮಗಳು ಅಂತಂದ್ರೆ ನಾವೆಲ್ಲನೂ ಬಂತು, ನಿತ್ಯ ನೈಮಿತ್ತಿಕ, ಪ್ರಾಯಶ್ಚಿತ್ತ, ಕಾಮ್ಯ, ನಿಷ್ಕಾಮ್ಯ, ಎಲ್ಲ ಕರ್ಮಗಳನ್ನು ಎಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ ಜನನ ಮರಣ ರೂಪ ಸಂಸಾರ ನಿವೃತ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಹಗ್ಗದಲ್ಲಿ ಆವಿನ ಭ್ರಾಂತಿ ಆಗ್ಯದಂತಂದ್ರೂ ಕೂಡ ಹಗ್ಗದ ಜ್ಞಾನ ಆಗೋವರೆಗೂ ಆವಿನ ಭ್ರಾಂತಿ ಹೋಗಂಗಿಲ್ಲ. ಮತ್ತು ನಮ್ಮ ಸ್ವಸ್ವರೂಪ ಜ್ಞಾನ ತಿಳಿದೇ ಇದ್ದಾಗ ನಮಗೆಲ್ಲಿ ದುಃಖ ಹೋಗ್ತದೆ? ಮೋಟು ಮರದಲ್ಲಿ ಕಳ್ಳನ ಭ್ರಾಂತಿ ನಮಗೆ ಆಗ್ಯದಂತಂದ್ರೆ ಮೋಟು ಮರ ಅಂತ ನಮಗೆ ಪಕ್ಕ ಗೊತ್ತಾಗೋವರೆಗೂ ಆ ಕಳ್ಳನ ಭ್ರಾಂತಿ ಹೋಗಂಗಿಲ್ಲಲ್ಲಿ ಅಲ್ಲ. ಹಂಗೆ ಇಲ್ಲಿ ಕೂಡ ಏನು ಹೇಳ್ತಾರ, ಎಷ್ಟೇ ಕರ್ಮಗಳನ್ನು
ಆ ಕರ್ಮಗಳು ಮತ್ತೆ ಇನ್ನೊಂದು ಸ್ವಲ್ಪ ದುಃಖನೇ ಕೊಡ್ತಾವೆ ಹೊರತಾಗಿ ನಿನಗೆ ಆನಂದ ನಿತ್ಯ ಮುಕ್ತನಾದಂಥ ಒಂದು ಮುಕ್ತಿಯನ್ನು ಅದು ಕೊಡೋಂಗಿಲ್ಲ, ಅಂದರೆ ಅದರಿಂದ ಆಗಂಗಿಲ್ಲ. ಅದಕ್ಕೆ ಈ ಜನನ ಮರಣ ಅನ್ನುವಂಥ ಸಂಸಾರ ನಿವೃತ್ತಿ ಆಗಂಗಿಲ್ಲ. ಇಲ್ಲಿ ಕೂಡ ಅದಕ್ಕೆ ಹೇಳ್ತಾರೆ, ಈ ರೀತಿ ನಮ್ಗೆ ಎರಡು ರೀತಿಯಿಂದ ಹೇಳಿದ್ದಾರೆ ಅವರು. ಯಾಕಂದ್ರೆ ಆ ಭೋಗಕ್ಕೆ ಅಧಿಕಾರಿಗಳೇ ಬೇರೆ ಅದಾರ, ಜ್ಞಾನಕ್ಕೆ ಅಧಿಕಾರಿಗಳೇ ಬೇರೆ ಅದಾರ. ಅವ್ರು ಇಲ್ಲಿಗೆ ತಂದು ಹಚ್ಚಂಗಿಲ್ಲ, ಇವ್ರನ್ನ ಅಲ್ಲಿಗೆ ಒಯ್ದು ಹಚ್ಚಂಗಿಲ್ಲ. ರಾಗಿ ವಿರಾಗಿ, ರಾಗಿ ಎಲ್ಲಿ ಬರ್ತಾನಂದರೆ ಇದರಲ್ಲಿ ಕರ್ಮಕ್ಕೆ ಅಧಿಕಾರಿ ಆಗ್ತಾನತ, ಹಲವಾರು ಭೋಗಗಳ ಅಪೇಕ್ಷೆಗಳನ್ನು ಮಾಡ್ತಿರ್ತಾನೆ. ಆದರೆ ವಿರಾಗಿ, ಯಾಕಂದ್ರೆ ಆ ಭೋಗದ ಅಪೇಕ್ಷೆಗಳನ್ನು ತೆಗೆದಿಡ್ಬೇಕಾಗ್ತದೆ, ಅದನ್ನು ಬಿಟ್ಟುಬಿಡ್ಬೇಕಾಗ್ತದೆ. ಬಹಳ ವ್ಯತ್ಯಾಸಗಳದಾವ. ಏನು ಬಯಸುವಂಥದ್ದು ಎಲ್ಲವನ್ನ ಬಿಟ್ಟು ಬಿಡುವಂಥ, ಅದಕ್ಕೆ ತನು ಇಂದ್ರಿಯ ಆಳಿಸು ವರ್ಗವನ್ನೇ ಬಿಟ್ಟು ಅಂತ ಹೇಳಿದ್ರೆ, ಮನ ಬುದ್ಧಿ ಹಂತೇನೆ ಸುಟ್ಟು ಅಂತ ಹೇಳ್ತಾರೆ ಅವರು. ಮನ ಬುದ್ಧಿ ಹಂತೇನೆ ಸುಟ್ಟು, ತನು ಇಂದ್ರಿಯ ಆಳಿಸು ವರ್ಗವನ್ನೇ ಬಿಟ್ಟು, ಮನ ಬುದ್ಧಿ ಹಂತೇನೆ ಸುಟ್ಟು, ಜನಿತ ಭೂತ ವಿಷಯವನ್ನೇ ಬೇರಿಟ್ಟು, ಘನ ನಿರ್ಗುಣ ಆತ್ಮತೆ ಅಳವಟ್ಟು ಅಂತ ಹೇಳ್ತಾರೆ ಮಹಾತ್ಮರು. ಅರಿವೇ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರೆತಿಲ್ಲವೆಂದದು ನಿಗಮೋಕ್ತಿ ಅಂತ ಹೇಳ್ತಾರೆ ಅವರು. ಇದು ಸಾಮಾನ್ಯ ಅಲ್ಲ ಇದು. ಅರಿವಿನ ಸ್ವರೂಪನೇ ನೀನಿದೆ, ಅರಿವೇ ತಾನೆಂದು ನೀನು, ಅದಕ್ಕೆ ಅರಿವೇ ಏನು ಸದ್ಗುರು ತಾನೆಂದು ಪೇಳಿ ತಿಳಿವನೇ ಜಾಣರ್ದೇವ ಅಂತ ಹೇಳ್ತಾರೆ. ಅರಿವೇ ತಾನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರದೇವ. ಜಾಣರು ಯಾರಂದ್ರೆ ಸದ್ಗುರು ಹೇಳ್ತಾ ಇದ್ದಾನಲ್ಲ ಆ ಪ್ರಕಾರ ನಡೆಯುವಂಥವನು ಜಾಣರಲ್ಲಿ ಜಾಣ ಅಂತ ಹೇಳ್ತಾರೆ ಅವರಿಗೆ. ಅದಕ್ಕೆ ಅರಿವೇ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಅಂತ ಹೇಳ್ತಾರೆ. ಅರಿವೇ ನೋಡಪ್ಪ ನೀನಂಥ ಅರಿವಿನ ಸ್ವರೂಪ ಇದೆ ಅಂತ ಸದ್ಗುರು ಹೇಳಿದಾಗ ಅದನ್ನು ನಂಬಿದಾಗ, ಮತ್ತು ಸುಮ್ಮನೆ ಹೇಳಿದ್ದಿಲ್ರಿ ಅವ್ರು ಹೇಳ್ಯಾರು ಬಿಡ್ರಿ ಅಂತ ನಾವು ಹಂಗೆ ನಾವು ಬಿಟ್ಟಿವಿ ಅಂದ್ರೆ ಹಂಗಲ್ಲ. ಅದು ತಗೊಂಡು ಆ ಪ್ರಕಾರ ನಾವು ನಂಬಿದಾಗ, ಅರಿವೇ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಅಂತ ಹೇಳ್ತಾರೆ. ಯಾವಾಗ ಆ ಅರಿವಿನ ಸ್ವರೂಪನೇ ನೀನಂತ ಸದ್ಗುರು ತತ್ವಮಸಿ ವಾಕ್ಯವನ್ನು ನೀನೇ ಪರಮಾತ್ಮ ಇದೆ ಅಂತ ಯಾವಾಗ ಹೇಳ್ತಾನೆ, ಅದನ್ನು ತಿಳ್ಕೊಂಡು ಅದನ್ನು ನಂಬಿ ಆ ಸ್ವರೂಪದಲ್ಲಿ ಇರೋಕ್ಕೆ ಏನು ಪ್ರಯತ್ನ ಮಾಡ್ತಾನೆ, ಆವಾಗ ನಿನಗೆ ಮುಕ್ತಿ ಅಂತ ಹೇಳ್ತಾರೆ. ಮುಕ್ತಿ ಆನಂದ, ಆನಂದದ ಸ್ವರೂಪನೇ ನೀನಿದೆ. ಸದ್ಗುರು ಹೇಳಿದ ನಂತರ ತಿಳ್ಕೊಂಡು ಹೌದು ಅಂತ ಅಂದ್ಕೊಂಡು ಆ ಭಾವದಲ್ಲೇ ಹೋಗುವಂಥದ್ದು. ಅದಕ್ಕೆ ಇವೇನೇನು ಸುಡಬೇಕಾಗ್ಯದ ನಾವೆಲ್ಲಿ ತನು ಇಂದ್ರಿಯ ಆಳಿಸು ವರ್ಗವನ್ನೇ ಬಿಟ್ಟು ಇವನ್ನೇ ತೊಗೊಂಡಾರ ನಾವೆಲ್ಲ ಇದನ್ನು ಜೋಡಿಸ್ಕೊಂಡು ಕುಂತದಕ್ಕಾಗೆ ನಮಗೆ ದುಃಖ ಆಗ್ಯದ. ಇವೆಲ್ಲವೂ ನಾನು ಅನ್ನೋದಕ್ಕಾಗಿ, ಇವೆಲ್ಲ ನಾನು ಅದಕ್ಕೆ ತನು ಇಂದ್ರಿಯ ಆಳಿಸು ವರ್ಗವನ್ನೇ ಬಿಟ್ಟು ಮನ ಬುದ್ಧಿ ಹಂತೇನೆ ಸುಟ್ಟು, ಈ ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಇವೇನದಾವ ಇವು ಸಮೂಹ ಇವೆಲ್ಲವನ್ನು ಸುಟ್ಟು ಬಿಡೋದು. ಮನ ಬುದ್ಧಿ ಹಂತೇನೆ ಸುಟ್ಟು ಘನ ನಿರ್ಗುಣ ಆತ್ಮತೆ ಒಟ್ಟು ಅಂತ ಹೇಳ್ತಾರೆ. ಯಾವ ಗುಣಗಳಿಲ್ಲ, ಘನ ಶ್ರೇಷ್ಠವಾದ ಹೇಳುವಂಥದ್ದು. ತನು ಇಂದ್ರಿಯ ಅಳಿಸು ವರ್ಗವನ್ನೇ ಬಿಟ್ಟು ಮನ ಬುದ್ಧಿ ಹಂತೇನೆ ಸುಟ್ಟು, ಜನಿತ ಭೂತ ವಿಷಯವನ್ನೇ ಬೇರಿಟ್ಟು. ಪಂಚಭೂತಗಳಿವೇನದಾವ 25 ತತ್ವಗಳೇನದಾವ ಇವನ್ನೆಲ್ಲ ಬೇರೆ ಇಡುವಂಥದ್ದು. ಇವು ನಾನಲ್ಲ. ಘನ ನಿರ್ಗುಣ ಆತ್ಮತೆ ಅಳವಟ್ಟು, ಅರಿವೇ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಅನ್ನುವಂಥದ್ದು ಇಲ್ಲಿ ಹೇಳುವಂಥದ್ದು ಮುಖ್ಯವಾಗಿ. ನೀ ಬೇಕಾದಷ್ಟು ಮಾಡು, ಶರೀರ ನಾನು ಅಂದ್ಕೊಂಡು ಬೇಕಾದಷ್ಟು ಕರ್ಮಗಳನ್ನು ಮಾಡು, ಹುಟ್ಟಿನಿಂದ ಸಾಯೋವರೆಗೂ ಮಾಡು. ಆದ್ರೆ ಈ ಜನನ ಮರಣದಿಂದ ನೀರು ತಪ್ಪಿಸ್ಕೊಳಕ್ಕಾಗಂಗಿಲ್ಲ, ಈ ಸಂಸಾರ ನಿವೃತ್ತಿ ಆಗಂಗಿಲ್ಲ. ಯಾವಾಗ ಇದನ್ನು ನಿವೃತ್ತಿ ಮಾಡಿಕೊಳ್ಳಿಕ್ಕೆ ಆಗದೆ ಇದ್ದಾಗ ಇದನ್ನು ನಿವೃತ್ತಿ ಮಾಡ್ಕೊಳಂಗಿಲ್ಲ. ಈಗ ಅನಾತ್ಮ ವರ್ಗಗಳ ಜೊತೆನೇ ಇರುವಂಥ ಭಾವ, ಇವೇ ಸತ್ಯ, ಜಗತ್ತು ಸತ್ಯ ಅನ್ನುವಂಥದ್ದು, ಶರೀರ ಸತ್ಯ ಅನ್ನುವಂಥದ್ದು, ಇಂದ್ರಿಯಗಳೆಲ್ಲ ಸತ್ಯ ಅನ್ನುವಂಥದ್ದು, ನಾ ಮಾಡಿದಂಥ ವ್ಯವಹಾರ ಎಲ್ಲ ಸತ್ಯ ಅಂತ ಯಾರಿಗೆ ಇರ್ತದೋ ಅವರು ಭವಿ ಅಂತ ಹೇಳಿಸ್ಕೊಳ್ತಾರೆ. ಅವ್ರಿಗೇನು ಹೇಳ್ತಾರೆ? ಭವಿ ಅಂತ ಹೇಳಿಸ್ಕೊಳ್ತಾರೆ. ಮತ್ತು ಇಲ್ಲಿ ಯಾಕಂತಂದ್ರೆ ನಿತ್ಯದಲ್ಲಿ ಮಾಡ್ತಕ್ಕಂಥ ಕರ್ಮಗಳೇ ಸಂಸಾರಕ್ಕೆ ಕಾರಣ ಆಗಿರುವಂಥವು. ಯಾಕಂದ್ರೆ ತಾವು ಮಾಡುವಂಥದ್ದು ಏನೇ ಕೆಲಸಗಳು ಇರಲಿ, ನಿತ್ಯದಲ್ಲಿ ಏನು ಮಾಡ್ತಾ ಇರ್ತಾನೆ, ಯಾವ ಇದೆ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತ್ ಕರ್ಮ, ಕಾಮ್ಯ ಕರ್ಮ, ನಿಷ್ಕಾಮ ಕರ್ಮ, ಹಲವಾರು ಇವೇನು ಕರ್ಮಗಳನ್ನು ಇರ್ತಾವಲ್ಲ, ಇವು ಮಾಡ್ತಕ್ಕಂಥ ಕರ್ಮಗಳೇ ಈ ಜನನ ಮರಣಕ್ಕೆ ಕಾರಣ ಆಗಿರುವಂಥವು ಅನ್ನುವಂಥ ಚೆನ್ನಾಗಿ ಬಲ್ಲಂಥ ಜ್ಞಾನಿ ಯೋಗಿ ಆತ ಮತ್ತೆ ಕರ್ಮಗಳನ್ನು ಮಾಡ್ತಾನೇನು ಅಂದರೆ ಯಾಕೆ ಮಾಡೋಕ್ಕೆ ಹೋಗ್ತಾನೆ?
ತನ್ನ ಆಧಾರದಲ್ಲಿ ಎಲ್ಲ ನಡೀತಾವ ಅಂತ ಗೊತ್ತಾದಾಗ ತನ್ನ ಅಧಿಷ್ಠಾನ ಸ್ವರೂಪದಲ್ಲಿ ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ನಾನು ಹಂಗಾಯ್ತು ಹಿಂಗಾಯ್ತು ಅಂತಾನೆ. ಯಾಕಂದ್ರೆ ತನ್ನೊಳಗೆ ನಡೀತಾ ಇದ್ದಾವ. ಹೆಂಗೆ ನಡೀತಾವೆ? ಕನಸಿನಲ್ಲಿ ನಡೆದಂಗೆ. ಕನಸು ನಾನಾ ರೀತಿಯಿಂದ ಬೀಳ್ತದಲ್ಲ, ಹಿಂಗೆ ಬೀಳ್ತದೆ ಹಂಗೆ ಬೀಳ್ತದಂತಲ್ಲ, ನಾನಾ ರೀತಿಯಿಂದ ಕನಸು ಬೀಳ್ತಾವೆ. ಮತ್ತು ಅದು ಸತ್ಯ ಅನ್ಕೋತೀವಿ ನಾವು ಯಾವತ್ತಾದ್ರೆ. ಮಿಥ್ಯೆ ಐತಲ್ಲ, ಅದಕ್ಕೆ ಇವೆಲ್ಲ ಏನು ಜಗತ್ತಿನ ವ್ಯವಹಾರ ನಡೆದಾವ ತನ್ನ ಆಧಾರದಲ್ಲಿ ಇವೆಲ್ಲ ನಡೀತಾವಂತಂದಾಗ ಮತ್ತು ತಾನ್ಯಾಕೆ ಮಾಡೋಕ್ಕೆ ಹೋಗ್ತಾನೆ ತಿಳಿದಂಥ ಯೋಗಿ? ಸಾಧ್ಯನೇ ಇಲ್ಲ. ಯಾಕೆ ಎಲ್ಲವನ್ನು ಸಾಕ್ಷಿ ರೂಪವಾಗಿ ನೋಡ್ತಾ ಇದ್ದ, ನಾವು ಯಾವ ಸಂಬಂಧ ಇಲ್ಲ ತೆಗೆ. ತನ್ನ ಆಧಾರದಲ್ಲಿ ಇವು ಕನಸು ಹೆಂಗದಾವ ಹಂಗೆ ತೋರ್ತಾ ಇದ್ದಾವ. ಅದರ ಸತ್ಯ ಏನಂದ್ರೆ ಮಿಥ್ಯೆ ಅದಾವ. ಹಂಗಾಗಿ ತಿಳ್ಕೊಂಡಂಥ ಜ್ಞಾನಿ ಮತ್ತು ಕರ್ಮಗಳನ್ನು ಮತ್ತೆ ಕೈ ಹಾಕಕ್ಕೆ ಹೋಗ್ತಾನೆ. ಕರ್ಮ ಮಾಡ್ತಾನೇನಂತಂದರೆ ಇಲ್ಲ, ಮಾಡಂಗಿಲ್ಲ. ಮತ್ತು ಈಗ ಎರಡನೇ ನುಡಿಯಲ್ಲಿ ಹೇಳ್ತಾರೆ ಅವರು, ಕರ್ಮಗಳು ಭಾವಿ ಕಾಲದಲ್ಲಿ ದುಃಖಕ್ಕೆ ಕಾರಣಗಳಾಗಿರ್ತಾವ ಅಲ್ಲದೆ ವರ್ತಮಾನ ಕಾಲದಲ್ಲಿಯೂ ತನ್ನ ದೇಹ ಇಂದ್ರಿಯಗಳ ದುಃಖವನ್ನು ಕೊಡ್ತಕ್ಕಂಥವುಗಳಾಗಿರ್ತಾವ ನೋಡ್ರಿ. ಯಾಕಂದ್ರೆ ಕರ್ಮಗಳು ಹೆಂಗದಾವ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಟೈಮಲ್ಲಿ ಕೂಡ ಅವು ದುಃಖಗಳನ್ನು ಕೊಡುವಂಥವಾಗಿರ್ತಾವೆ. ಮತ್ತು ವರ್ತಮಾನ ಕಾಲದಲ್ಲಿಯೂ ಕೂಡ ಈ ದೇಹಕ್ಕೆ ಇಂದ್ರಿಯಗಳಿಗೆ ದುಃಖವನ್ನು ಕೊಡ್ತಕ್ಕಂಥವು ಅದಾವ ಅಂತ ಹೇಳ್ತಾರೆ ಅವರು. ಎರಡನೇ ನುಡಿಯಲ್ಲಿ ತನು ಮಾನಸೇಂದ್ರಿಯಾದಿಗಳಿಗೆ ಅಧಿಕ ಬಾಧೆ ಜನಿಸುವಂ ಆ ಕರ್ಮ ಕೃತಿಯಿಂದ ಇನಿತ ಎಲ್ಲವನ್ನು ತನ್ನ ಅನುಭವದಿಂದ ಅರಿದನು ಅದೆಂತು ಮಾಳ್ಪನ ಕ್ರಿಯೆಗಳ ಅಂತ ಹೇಳ್ತಾರೆ. ಏನು ಹೇಳ್ತಾರ ಅಂದ್ರೆ, ಆ ಕರ್ಮ ಕೃತಿಯಿಂದ ಕರ್ಮವನ್ನು ಮಾಡುವುದರಿಂದ, ಕೃತಿಯಿಂದ ಅಂದರೆ ಕರ್ಮವನ್ನು ಮಾಡೋದರಿಂದ ಭಾಳಷ್ಟು ಅದಕ್ಕೆ ಇಲ್ಲಿ ಹೇಳ್ತಾರೆ. ಭಾಳ ಇದು ಬರೀ ಇದ್ರಾಗ ಏನಿಲ್ಲ ನೋಡ್ರಿ. ಈ ಜ್ಞಾನದಲ್ಲಿ ಏನೈತಪ್ಪ ಅಂದ್ರೆ ಸದ್ಗುರುವಿನ ಮುಂದೆ ಕುಂದಿರ್ಬೇಕು, ಸುಮ್ಮ ಕೇಳಬೇಕು, ಕಿವಿ ಒಂದು ಚಂದ ಇರಬೇಕಿಲ್ಲಿ ಕೂತ್ಕೊಂಡು ಚೆಂದಾಗಿ. ಯಾಕಂದ್ರೆ ಕಾಲವು ಹೆಂಗಾದ್ರೂ ನಡೀತಿದೆ, ಬಟ್ ಕಿವಿ ಕೇಳಬೇಕನ್ನುವಂಥ ಮನಸ್ಸು ಕಿವಿ ಇದ್ದಾಗ ಈ ಸದ್ಗುರು ವಾಕ್ಯವನ್ನು ಸುಮ್ಮನೆ ಕೇಳೋದು, ಮಾಡುವಂಥದ್ದು ಏನು ಇಲ್ಲವೇ ಇಲ್ಲ. ಏನು ಹೇಳ್ತಾರೆ? ಕರ್ಮ ಅಂತಂದಾಗ ಅದರಿಂದ ಇಂದ್ರಿಯಗಳಿಗೆ ದೇಹಕ್ಕೆ ಭಾಳಷ್ಟು ಬಾಧೆ ಕೊಡುವಂಥದ್ದಾಗಿರ್ತದೆ. ಈಗ ನಾವೆಲ್ಲಾದರೂ ನಾವು ಯಾತ್ರೆಗೆ ಹೋಗ್ತೀವಿ ಅಂತಂದಾಗ ಒಂದು ತಿಂಗಳ ಮುಂದೆ ನಾವು ಪ್ರಿಪೇರ್ ಆಗಬೇಕು, ದುಡ್ಡು ಜೋಡಿಸ್ಬೇಕು, ಆಮೇಲೆ ಏನೇನು ತೊಗೊಂಡು ಹೋಗ್ಬೇಕು ಎಲ್ಲ ಇಟ್ಕೊಳ್ಬೇಕು, ಮಾಡ್ಬೇಕು ಅನ್ನುವಂಥದ್ದು ಒಂಥರ ಪ್ರೆಷರ್ ಇರ್ತದೆ. ಅಲ್ಲಿ ಹೋದ್ರೂ ಕೂಡ ನಮ್ಗೆ ಆನಂದ ಇರ್ತದೆ. ಏನಂದರೆ ಇಲ್ಲ ಬಸ್ಸಿನಾಗ ಓದದ್ದು ಅಥವಾ ಏನೋ ಒಂದು ಫ್ಲೈಟ್ದಲ್ಲಾರ ಹೋಗ್ರಿ, ಬಸ್ನಲ್ಲಾರ ಹೋಗ್ರಿ, ಎಲ್ಲಾದರೂ ಜರ್ನಿ ಮಾಡಿ ಅಲ್ಲಿ ಹೋಗಿ ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಂಡು ಆ ನೀರಿಗೆ ಹೊಂದ್ಕೊಂಡು ಹಲವಾರು ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ. ಆಮೇಲೆ ಈ ಮನೆಯಾಗ ನಾವು ಏನಾದರೂ ಒಂದು ಪೂಜೆ ಮಾಡ್ತೀವಿ ಅಂದರೆ ಎಷ್ಟು ದಿವಸದಿಂದ ನಾವು ಸೋರಿಸ್ಬೇಕಾಗ್ತದೆ. ಎಲ್ಲ ಸಾಮಾನುಗಳು ಪ್ರಿಪೇರ್ ಆಗ್ಬೇಕಾಗ್ತದೆ, ಎಲ್ಲ ತೊಗೊಳ್ಬೇಕಲ್ಲ, ಅದು ಮಾಡಬೇಕಲ್ಲ, ಇದು ಮಾಡಬೇಕಲ್ಲ, ಆ ಸಾಮಾನು ತರಬೇಕು, ಈ ಸಾಮಾನು. ಒಂದು ಪೂಜೆ ಅಂದ್ರೇ ಇಷ್ಟೆಲ್ಲ ಗದ್ದಲಕ್ಕೆ ಬಿದ್ದುಬಿಡ್ತೀವಿ ನಾವು, ಹೌದಲ್ಲ. ಅದಕ್ಕೆ ಯಾವುದೋ ಒಂದು ಪೂಜೆ ಮಾಡ್ಬೇಕಂತಂದ್ರೆ ಒಂದು ತಿಂಗಳಿಂದನೇ ಪ್ರಿಪೇರ್ ಆಗ್ಬೇಕಾಗ್ತದೆ ನಾವು. ಅದಕ್ಕೆ ಇದು ಕೂಡ ಏನು ಹೇಳ್ತಾರೆ, ಅದು ಭಾವಿ ಕಾಲದಲ್ಲಿ ಕೂಡ ಅದು ಕಷ್ಟ ಕೊಡುವಂಥದ್ದು ಐತೆ, ಅದು ದುಃಖಕ್ಕೆ ಕಾರಣ ಆಗಿರುವಂಥದ್ದು ಐತೆ. ಮತ್ತು ವರ್ತಮಾನ ಕಾಲದಲ್ಲಿ ಕೂಡ ಶರೀರಕ್ಕೆ ದೇಹ ಇಂದ್ರಿಯಗಳಿಗೆಲ್ಲ ಕಷ್ಟ ಕೊಡುವಂಥದ್ದೇ ಐತೆ. ಅದು ಕರ್ಮ ಅಂದರೆ ಸುಮ್ಮನೆ ಐತೇನು ಮತ್ತೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ನಿತ್ಯ ನೈಮಿತ್ತಿಕಾದಿ ಕರ್ಮಗಳನ್ನು ಮಾಡೋ ಕಾಲಕ್ಕೆ. ಈಗ ನಿತ್ಯ ಕರ್ಮರ ಮಾಡಿರಿ, ನಿತ್ಯ ನೈಮಿತ್ತಿಕ ಕರ್ಮ ಯಾವಾಗಾದ್ರೂ ನಿತ್ಯ ಮಾಡುವಂಥ ಕರ್ಮ, ನಾವು ಪೂಜೆ ಪುರಸ್ಕಾರಗಳು ಏನು ಮಾಡ್ತೀವಿ, ದಿನನಿತ್ಯ ಜಪ ತಪ ಇವೇನು ಮಾಡ್ತೀವಿ ಅವೆಲ್ಲ ನಿತ್ಯ ಕರ್ಮಗಳಾಗಿರ್ಬೋದು. ನೈಮಿತ್ತಿಕ ಕರ್ಮ ಅಂದರೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮಾಡುವಂಥ ಪೂಜೆ ಪುರಸ್ಕಾರಾದಿಗಳಾಗಿರ್ಬೋದು. ಆಮೇಲೆ ಪ್ರಾಯಶ್ಚಿತ್ತ ಕರ್ಮ, ಯಾವುದೋ ತಪ್ಪು ಮಾಡಿನಪ್ಪ ಇದಕ್ಕೆ ಬಿಡುಗಡೆ ಅದನ್ನು ಇದು ಮಾಡ್ಕೋಬೇಕಂತ ಅಲ್ಲಿ ಪ್ರಾಯಶ್ಚಿತ್ತವಾಗಿ ಕರ್ಮ ಮಾಡುವಂಥದ್ದಾಗಿರ್ಬೋದು. ಕಾಮ್ಯ ಕರ್ಮ ಅಂತ ಆಗಿರ್ಬೋದು, ನಿಷ್ಕಾಮ ಕರ್ಮ ಆಗಿರ್ಬೋದು. ಇವೆಲ್ಲವೂ ಏನಾಗ್ತವ ಅಂತಂದ್ರೆ ಈ ಮಾಡುವಂಥ ಕಾಲಕ್ಕೆ ಈ ಶರೀರ ಇಂದ್ರಿಯ ಮನಸ್ಸು ಇವೆಲ್ಲವಕ್ಕೂ ಅಧಿಕ ದುಃಖ ಅನುಭವಿಸ್ಬೇಕಾಗ್ತದೆ. ಭಾಳಷ್ಟು ಕಷ್ಟ ಐತೆ ಈ ಕರ್ಮ ಮಾಡ್ಬೇಕಾದ್ರೆ. ಈ ಜಪ ತಪ ಇವೆಲ್ಲ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ ನೋಡ್ರಿ. ಯಾಕಂದ್ರೆ ನಾವು ಈಗ ಹಿಮಾಲಯ ಆ ಕಡೆ ಎಲ್ಲ ನೋಡಿದರೆ ಯೋಗಿಗಳನ್ನು ನೋಡಬೇಕು ನಿಜ. ಯಾಕಂತಂದ್ರೆ ಅವರು ಹಠ ಯೋಗ ಮಾಡ್ತಿರ್ತಾರೆ. ಆವಾಗ ಒಂದು ಕೈಯನ್ನು ಫುಲ್ ಮೇಲ್ಗಡೆ ಇಟ್ಕೊಂಡು ಮತ್ತು ಈ ಒಂದು ಕಾಲನ್ನು ಅಥವಾ ಒಂಟುಗಾಲಿನ ಮೇಲೆ ನಿಂತ್ಕೊಂಡಿರ್ತಾರೆ. ಒಂದೊಂದು ವರ್ಷ 2 ವರ್ಷ ತಪಸ್ಸು ಮಾಡ್ತಿರ್ತಾರೆ ಅವರೆಲ್ಲ. ಇವೆಲ್ಲ ಹಠಯೋಗಗಳು ಎಷ್ಟು ಒಂದು ಶರೀರಕ್ಕೆ ದಂಡಿಸುವಂಥದ್ದು ಭಾಳಷ್ಟು ಮಾಡ್ತಾರೆ. ಅದಕ್ಕೆ ಇಲ್ಲಿ ಕೂಡ ಅಧಿಕ ದುಃಖವು ಅನುಭವಿಸಲ್ಪಡುವಂಥದ್ದು
ನಾವೆಲ್ಲ ನೋಡ್ತೀವಿ. ಇದನ್ನೆಲ್ಲವನ್ನು ಬಲ್ಲಂಥ ಅನುಭವಿ ಕರ್ಮಗಳನ್ನು ಹೆಂಗೆ ಮಾಡ್ತಾನೆ? ಯಾಕಂದರೆ ಈ ಶರೀರ ಮಿಥ್ಯಾದಂತ ತಿಳ್ಕೊಂಡಿದ್ದಾನೆ. ಎಷ್ಟು ಅದ್ಭುತ ನೋಡ್ರಿ, ತಾನು ಮಾಡುವಂಥ ಈ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಕೂಡ ಹೆಂಗದಾವ, ಇವು ಮಿಥ್ಯಾದವ ಅಂತ ತಿಳ್ಕೊಂಡಿರ್ತಾನೆ. ಯಾಕಂದರೆ ಇವೆಲ್ಲ ತನ್ನಿಂದ ಅರಿಸಿಕೊಳ್ಳುತ್ತವೆ. ಇವೆಲ್ಲ ಶರೀರದಾಗ ಏನದಾವ, ಈ ಪಂಚಭೂತದಿಂದ ಆದಂಥ ಈ ಶರೀರ ಒಂದು ಗಡಿಗೆ ಇದ್ದಂಗೆ. ಮತ್ತು ಈ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಕೂಡ ಪಂಚಭೂತದಿಂದನೇ ಒಂದರಾಗ ಒಂದು ಮಿಶ್ರಣ ಆಗಿಬಿಟ್ಟು ಪಂಚೀಕೃತಗೊಂಡು ಇವೆಲ್ಲ ತೋರಾಕತ್ತವೆ, ವ್ಯವಹಾರ ಆಗಕತ್ತವ. ಬಟ್ ಇವು ಯಾವ ನನೂ ಅಲ್ಲ. ಯಾಕಂದ್ರೆ ನಾನು ಇರೋಷ್ಟಿಗೆ ಅರ್ಧ ಹೋಗ್ತಾವೆ. ಆಯುಷ್ಯ ಐತಿ, ಶರೀರ ಐತಿ ಅಂದಾಗ ಕಣ್ಣು, ಕಾಲು, ಕಿವಿ ಎಲ್ಲಷ್ಟು ಒಂದೊಂದು ತಮ್ಮ ಒಂದು ಕೆಲಸಗಳನ್ನು ಮುಗಿಸ್ಕೊಂಡು ಹೋಗ್ಬಿಡ್ತಾವಂತ ಅಂದ್ಕೊಳ್ಬಹುದು. ಈ ರೀತಿ ತಿಳ್ಕೊಂಡಂಥ ಯೋಗಿ ಮತ್ತು ಈ ಶರೀರ ನಾನು ಅನ್ಕೋತಾನೇನೋ, ಶರೀರದಿಂದ ಮಾಡುವಂಥ ಏನು ಕ್ರಿಯೆಗಳು ಇವೆಲ್ಲ ಸತ್ಯ ಅಂದ್ಕೊಳ್ತಾನೇನೋ ಅಂದರೆ ಇಲ್ಲ. ಇವೆಲ್ಲ ಯಾಕಂದ್ರೆ ಇಂಥ ಬಲ್ಲಂಥ ಅನುಭವಿ ಯಾವ ಕಾಲಕ್ಕಾದ್ರೆ ಅದು ಕರ್ಮ ಮಾಡ್ತಾನೇನೋ ಅಂದರೆ ಮಾಡಂಗಿಲ್ಲ. ಯಾಕಂದ್ರೆ ಕರ್ಮವನ್ನು ಮಾಡ್ಬೇಕಂದ ಕೂಡಲೇ ಭಾಳಷ್ಟು ಯೋಚನೆಗಳು ಬರ್ತಾವೆ, ಚಿಂತೆಗಳು ಆಗ್ತವೆ, ಶರೀರಕ್ಕೆ ಬಾಧೆ ಆಗಿರುವಂಥದ್ದು, ನಾನಾ ರೀತಿ ರೋಗಗಳಿಂದ ನಾನಾ ಥರದ ಬಳಲಿಕೆ. ಈ ರೀತಿ ವರ್ತಮಾನದಲ್ಲೇ ಎಷ್ಟು ಕಷ್ಟ ಆಗ್ತದೆ. ಶರೀರ ಅಂತಂದಾಗ ಏನು ಒಂದಲ್ಲ ಎರಡಲ್ಲ, ಭಾಳಷ್ಟು ಕಷ್ಟ ಆಗ್ತದೆ ಕರ್ಮ ಮಾಡಬೇಕಾದಾಗ. ವರ್ತಮಾನ ಕಾಲದಲ್ಲಿ ಕೂಡ ಕಷ್ಟ ಆಗ್ತದೆ. ಹೇಳ್ತೀವಿ ಒಂದು ಯಪ್ಪ ಯಾಕಾರೆ ಇಂಥ ದೇವ್ರು ಮಾಡಾಕತ್ತೀವಿ, ದೇವ್ರು ಮಾಡೋದು, ಆಮೇಲೆ ಪೂಜೆ ಪುರಸ್ಕಾರ ಯಾವುದೇ ಅಂದರೂ ಕೂಡ ಅಲ್ಲಿ ಭಾಳಷ್ಟು ಶರೀರಕ್ಕೆ, ಇಂದ್ರಿಯಗಳಿಗೆ ಭಾಳಷ್ಟು ಕಷ್ಟ ಬರ್ತದೆ. ಮುಂದೆ ಭಾವಿ ಕಾಲದಲ್ಲಿ ಕೂಡ ಇವು ಸುಖಕ್ಕೆ ಕಾರಣ ಆಗ್ತವೇನಂತಂದ್ರೆ ಅವನು ಸುಖಕ್ಕೆ ಕಾರಣ ಆಗಂಗಿಲ್ಲ. ಭಾವಿ ಕಾಲದಲ್ಲಿ ಮತ್ತು ಮುಂದೆ ಬರುವಂಥ ಒಂದು ಏನು ಕಾಲದಲ್ಲಿ ಕೂಡ ಇದರಿಂದ ಸುಖ ಐತೇನು ಅಂತಂದ್ರೆ ಅದರಿಂದ ಸುಖ ಆಗಂಗಿಲ್ಲ. ಯಾವ ರೀತಿ ಅದು ನಾವು ಕೆಲವು ಸಲ ಭಾಳಷ್ಟು ಜನರಿಗೆ ನೋಡ್ಬೇಕು. ಯಾಕಂದ್ರೆ ದೇವ್ರ ಪೂಜೆ ಮಾಡಬೇಕಾದಾಗ ದುಡ್ಡು ಇದ್ದವ್ರು ತೊಗೊಂಡು ಮಾಡ್ಬೋದು. ಆದ್ರೆ ದುಡ್ಡು ಇರದೇ ಇದ್ದಂಥವ್ರು ಸಾಲ ಮಾಡಿ ಕೂಡ ಮಾಡ್ತಾರೆ. ಸಾಲ ಮಾಡಿ ಆ ಪೂಜೆ ಮಾಡ್ಬೇಕು, ಆ ದೇವ್ರು ಮಾಡ್ಬೇಕಂತ ಮಾಡ್ತಾರೆ. ಮಾಡಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಮತ್ತು ಆ ಸಾಲವನ್ನು ಮುಟ್ಸೋಕೆ ಕೂಡ ಒದ್ದಾಡ್ತಾರೆ. ಭಾಳಷ್ಟು ಕಷ್ಟ ಕೊಡುವಂಥದ್ದು ಅದು ಈ ಕರ್ಮ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ತಿಳ್ಕೊಂಡಂಥ ಜ್ಞಾನಿ ಆತ ಏನಾದರೂ ಮತ್ತೆ ಕರ್ಮ ಮಾಡೋಕ್ಕೆ ಹೋಗ್ತಾನೇನೋ ಅಂತಂದ್ರೆ, ಯಾಕಂದರೆ ಮುಂದೆ ಬರುವಂಥದ್ದು ಇಷ್ಟೆಲ್ಲ ಮಾಡಿದ್ದೀವಿ ಅಂದ್ರೆ ಮುಂದೇನು ಕಷ್ಟನೇ ಬರೋಂಗಿಲ್ಲೇನೋ, ಬಂದೇ ಬರ್ತದೆ. ಹಾಗಾಗಿಬಿಟ್ಟು ಅದರಿಂದ ಕೂಡ ಕಷ್ಟ ಐತೆ, ಮುಂದೆ ಭಾವಿ ಕಾಲದಲ್ಲಿ ಕೂಡ ಕಷ್ಟ ಐತೆ ಅಂತ ತಿಳ್ಕೊಂಡಂಥ ಜ್ಞಾನಿ ಮತ್ತು ಕರ್ಮಗಳನ್ನು ಮಾಡೋಕ್ಕೆ ಹೋಗ್ತಾನೆ ಅಂದ್ರೆ ಮಾಡೋಕ್ಕೆ ಹೋಗಂಗಿಲ್ಲ ಅಂತ ಕೂಡ ಹೇಳ್ತಾರೆ. 3ನೇ ನುಡಿಯಲ್ಲಿ ಹೇಳ್ತಾರೆ, ಈ ಕರ್ಮವು ಶರೀರ ಇಂದ್ರಿಯಾದಿಗಳಿಗೆ ದುಃಖವನ್ನು ಕೊಡುವುದು ಒಟ್ಟಿಗಿರಲಿ, ಕರ್ಮವು ಮನಸ್ಸಿನಿಂದ ಸ್ಮರಣೆ ಮಾಡಿದ ಮಾತ್ರಕ್ಕೆ ದುಃಖವನ್ನು ಉಂಟು ಮಾಡ್ತಾ ಅಂತ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಕರ್ಮ ಈ ಶರೀರಕ್ಕೆ, ಇಂದ್ರಿಯಗಳಿಗೆ ಇವಕ್ಕೆಲ್ಲ ದುಃಖವನ್ನು ಕೊಡ್ತದ ಅನ್ನುವಂಥದ್ದು ಮಾತು ಒಂದು ಕಡೆ ಇರಲಿ. ಆದ್ರೆ ಕರ್ಮ ಹೆಂಗೆ ಮಾಡ್ತದ್ರೆ ಮನಸ್ಸಿನಿಂದ ಸ್ಮರಣೆ ಮಾಡಿದರೆ ಸಾಕು ಆ ದುಃಖವನ್ನು ಉಂಟು ಮಾಡ್ತದ ಅಂತ ಹೇಳ್ತಾರೆ. ಕರ್ಮ ಹಂಗಿರ್ತದ ಅಂತ ಹೇಳ್ತಾರೆ. ಈಗ ಅದಕ್ಕೆ 3ನೇ ನುಡಿಯಲ್ಲಿ ಹೇಳ್ತಾರೆ, ಕರ್ಮದಿಂದೇ ಕರ್ಮವ ನೆನೆದೊಡೆ ದುಃಖ ಸಂಜನಿಪುದೆಂದೆನೆ ಕರ್ಮವದು ನೋಡೆ ಇನಿತು ಆನಂದ ಜನಕಮಲ್ಲೆಂದು ಬಲ್ಲನದೆಂತು ಮಾಡಪನ ಕ್ರಿಯೆಗಳು. ನೋಡ್ರಿ, ಕ್ರಿಯೆಗಳು ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಅಂತ ಹೇಳ್ತಾರೆ. ಯಾಕಂದರೆ ಮನಸ್ಸಿನಿಂದ ಕರ್ಮವನ್ನು ಸ್ಮರಿಸಿದರೆ ಕಷ್ಟ ಹುಟ್ಟುತ್ತದೆ. ಯಾವ ರೀತಿ ಅಂತಂದರೆ ಇಲ್ಲಿ ಹೇಳ್ತಾರೆ, ಸ್ವಲ್ಪ ಆದ್ರೆ ಅದರಿಂದ ಆನಂದ ಅನ್ನುವಂಥದ್ದು ಇರೋಂಗಿಲ್ಲ. ಇಲ್ಲಿ ಕರ್ಮ ಮನಸ್ಸಿನಿಂದ ಸ್ಮರಣೆ ಮಾಡಿದ ಕೂಡಲೇ ದುಃಖವನ್ನು ಕೊಡ್ತದಂತ ತಿಳಿದವನು, ಯಾಕಂದ್ರೆ ಸ್ಮರಣೆ ಮಾಡಿದ್ರೇ ಅದರಿಂದ ದುಃಖ ಆಗ್ತದಂತ ತಿಳಿದಂಥವನು ಈ ಕರ್ಮ ಯಾವ ರೀತಿ ಅಂತಂದ್ರೆ ಹೆಂಗೆ ತಿಳ್ಕೊಂಡಿದ್ದಾನೆ, ಈ ಕರ್ಮ ಇಹದಲ್ಲೂ ಮತ್ತು ಪರಲೋಕದಲ್ಲಿ ಸುಖ ಸ್ವಲ್ಪ ತೋರಿದಂಗೆ ಆಗ್ತದೆ. ಆದರೆ ನಿಜವಾದ ಸುಖ ಐತೇನು ಅಂತಂದರೆ ಇಲ್ಲ. ಅದಕ್ಕೆ ಇಹ ಪರ ಲೋಕಗಳಲ್ಲಿ ಕಿಂಚಿತ್ತಾದರೂ ಸುಖವನ್ನು ಉಂಟು ಮಾಡಲಾರ್ದಿದ್ದು, ಒಂದು ಸ್ವಲ್ಪ ಕೂಡ ಸುಖ ಇಲ್ಲ ಇದ್ರಾಗ. ಯಾವ ರೀತಿ ಅಂತಂದ್ರೆ ತಿಳಿದವನು ಮತ್ತು ಈ ರೀತಿಯಾಗಿ ತಿಳಿದಂಥವನು, ಹೌದಪ್ಪ ಇದರಿಂದ ಭಾಳ ದೊಡ್ಡ ಸುಖ ಐತೆ ಅಂತಂದ್ರೆ ಈ ಲೋಕದಲ್ಲಿರುವಂಥ ಸುಖದ ಒಂದು ಭೋಗಗಳನ್ನು ಬಯಸುವಂಥದ್ದು ಮಾಡ್ಬೋದು, ಅಥವಾ ಪರಲೋಕದಲ್ಲಿ ಮಾಡುವಂಥ ಒಂದೇನು ಸ್ವರ್ಗಾದಿ ಭೋಗಗಳು ಸತ್ಯ ಅದಾವಂತಂದ್ರೆ ಆ ಭಾವನೆಯಿಂದಾದರೂ ಕೂಡ ಮಾಡ್ಬೋದು. ಆದ್ರೆ ಇವು ಯಾವ ಶಾಶ್ವತನೇ ಅಲ್ಲ. ಇವು ಸ್ವಲ್ಪ ಸುಖ ತೋರಿದಂಗಾಗಿ ಮತ್ತೆ ಅವು ದುಃಖ ಕೊಡುವಂಥವೇ ಅದಾವ.
ಹಾಗಾಗಿ ಈ ರೀತಿ ತಿಳ್ಕೊಂಡತ್ತ ಮತ್ತು ಅವ್ರ ಸಲುವಾಗಿ ಕರ್ಮಗಳನ್ನು ಏನಾದರೂ ಮಾಡೋಕ್ಕೆ ಹೋಗ್ತಾನೆ ಅಂದ್ರೆ ಹೋಗಂಗಿಲ್ಲ. ಕರ್ಮಗಳಿಂದ ಪ್ರಯೋಜನ ಇಲ್ಲ. ಯಾಕಂದರೆ ಪುಣ್ಯ ಪಾಪ ಎರಡರಿಂದನೂ ನಾವು ಅರ್ಥ ತಿಳ್ಕೊಬೇಕು. ಪುಣ್ಯದಿಂದನೂ ಕಷ್ಟ ಐತೆ ಮತ್ತು ಪಾಪದಿಂದನೂ ಕಷ್ಟ ಐತೆ, ಎರಡರಿಂದನೂ ಕಷ್ಟ ಐತೆ. ಎರಡೂ ಕಷ್ಟ, ಸುಖ ದುಃಖ, ಏನು ಸುಖ ದುಃಖ ಇದ್ದರೂ ಕೂಡ ಇವು ಜನನ ಮರಣದ ದುಃಖವನ್ನು ಬಿಡುಗಡೆ ಮಾಡಿಸುವಂಥದ್ದಲ್ಲ ಈ ಕರ್ಮಗಳು. ಆ ದುಃಖವನ್ನು, ಜನನ ಮರಣ ಸಂಸಾರವನ್ನು ನಿವೃತ್ತಿ ಮಾಡುವಂಥ ಶಕ್ತಿ ಕರ್ಮಕ್ಕಿಲ್ಲ. ಹಾಗಾಗಿ ನಾವೇನು ಮಾಡುವಂಥ ವ್ಯವಹಾರ ಎಲ್ಲ ಮಿಥ್ಯೆ ಆಗಿರುವಂಥದ್ದು, ಯಾವುದೂ ಸತ್ಯ ಇಲ್ಲ. ಈಗ ನೋಡಿ, ಹುಟ್ಟಿನಿಂದ ಸಾಯೋವರೆಗೂ ನಾವು ಏನೇ ಮಾಡಲಿ, ಎಷ್ಟೇ ಮೆರೆದಾಡಲಿ, ಸತ್ತ ಮೇಲೆ ಎಲ್ಲವನ್ನು ನೀರಲ್ಲಿ ಹಾಕಿಬಿಡೋದು. ಹುಣ್ಸೆಹಣ್ಣು ತೊಳೆದಾಗ ನೀರಲ್ಲಿ ಹುಣ್ಸೆಹಣ್ಣು, ಎಷ್ಟೇ ವ್ಯವಹಾರ ಮಾಡಿದ್ರು ಕೂಡ ಎಲ್ಲ ಹೆಂಗೆ ಸಮುದ್ರದ ದಂಡೆಯಲ್ಲಿ ಅಕ್ಷರಗಳನ್ನು ಬರೆದಾಗ ಎಷ್ಟೊತ್ತಿರ್ತದ್ರಿ ಅದು. ಯಾವಾಗ ನೀರು ಬಂದು ಕೊಚ್ಕೊಂಡು ಹೋಯಿತು ಅಂತಂದಾಗ ಅಕ್ಷರಗಳೆಲ್ಲ ಅಳದು ಹೋಗಿಬಿಡ್ತಾವಲ್ಲ. ನಮ್ಮ ಸಂಸಾರ ಕೂಡ ನೀರಿನ ಹತ್ತಿರ ಇರುವಂಥ ಏನು ಸಮುದ್ರದ ದಂಡಿ ಒಳಗೆ ನಾವು ಅಕ್ಷರಗಳನ್ನು ಬರಿತೀವಲ್ಲ, ಆ ರೂಪ ಇದ್ದಂಗೆ ನಮ್ಮ ಸಂಸಾರ ಕೂಡ ಅಷ್ಟೇ. ಬಂದಿವಿ, ಭೂಮಿಗೆ ಬಂದಿವಿ, ವಾದಿವಿ, ಆದರೆ ಮಾಡುವಂಥದ್ದು ಏನೂ ಇಲ್ಲ. ಮಾಡುವಂಥದ್ದೇನು, ಇದೆಲ್ಲ ಮಿಥ್ಯವಾಗಿರುವಂಥದ್ದನ್ನು ನಂಬಿ ಮಿಥ್ಯವಾಗಿ ಹೋಗುವಂಥದ್ದು. ಅದಕ್ಕೆ ಇದು ಮಾಯೆಯನ್ನು ನಂಬಿ ಮಾಯಾಗಿ ಹೋಗುವಂಥದ್ದು. ಈ ಶರೀರ ಹೆಂಗಂದ್ರೆ ಈ ಶರೀರ ಎನ್ನುವಂಥದ್ದು ಈ ಮಾಯದಿಂದ ಕೂಡಿದಂಥದ್ದು. ಈ ಶರೀರ, ಇಂದ್ರಿಯಗಳು ಇವೆಲ್ಲ ಮಾಯದಿಂದ ತೋರುವಂಥದ್ದು. ಮತ್ತು ಇದೇ ಸತ್ಯ ಅಂತ ತಿಳ್ಕೊಂಡಾಗ ಒಂದಲ್ದ ಒಂದು ಸಲ ಇದು ಸತ್ಯ ಇರ್ತದೆ ಅಂದರೆ ಮಾಯವನ್ನು ನಂಬಿ ಮಾಯನೇ ಆಗಿಬಿಡುವಂಥದ್ದು ಆಗಿಬಿಡ್ತದೆ. ಹಂಗಾಗಿ ಮಹಾತ್ಮರು ಇದಕ್ಕೆ ಏನಾದರೂ ಮತ್ತೆ ಮೋಹ ಮಾಡ್ತಾರೇನು ಅಂತಂದ್ರೆ ಮಾಡಂಗಿಲ್ಲ. ಮತ್ತು ಕರ್ಮಗಳನ್ನು ಮಾಡೋಕ್ಕೆ ಹೋಗ್ತಾರೆ ಅಂದರೆ ಕರ್ಮಗಳು ಕೂಡ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದು ಸುಖನೇ ಇಲ್ಲ ಅಂತಂದ್ಮೇಲೆ ನಮ್ಗೆ ಮಾಡೋಕ್ಕತ್ತದ ಕೇಳಿದ ಮೇಲೆ. ಅದರಿಂದ ಸುಖನೇ ಇಲ್ಲ, ಅದರಿಂದ ದುಃಖನೇ ಐತಪ್ಪ. ಮತ್ತು ಜನನ ಮರಣ ಅಂತ ಸಂಸಾರ ಅನ್ನುವಂಥದ್ದು ಬಿಡುಗಡೆ ಆಗೋದೇ ಇಲ್ಲ ಅಂತಂದಾಗ ಮತ್ತು ನಾವು ಏನಾದರೂ ಕರ್ಮಗಳನ್ನು ಮಾಡೋಕ್ಕಾಗ್ತದೆ ಅನ್ನೋಂತಂದ್ರೆ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಕರ್ಮಗಳಿಂದ ಪ್ರಯೋಜನ ಇಲ್ಲ ಅಂತ ಗೊತ್ತಾದಂಥ ಜ್ಞಾನಿ ಮತ್ತು ಮಾಡ್ತಾನೆ ಗೊತ್ತಾಗಿರ್ತದೆ. ಈಗ ನೋಡ್ರಿ, ಎಷ್ಟೋ ಜನ ನಾವು ಶರೀರದಿಂದ ಮಾಡುವಂಥದ್ದು, ಇದರಿಂದ ಏನಾಗ್ತದೆ, ಸುಮ್ಮನೆ ಹುತ್ತಿಗೆ ಬಡಿದ್ರೆ ಒಳಗಡೆ ಹಾವು ಸಾಯ್ತದೇನೋ ಅಂದರೆ ಸಾಯಂಗಿಲ್ಲಲ್ಲ. ಬರೀ ಶರೀರಕ್ಕೆ ಶರೀರ ರೂಪದಲ್ಲಿ ನಾವು ಏನೇ ಮಾಡಿದರೂ ಕೂಡ ಅದರಿಂದ ಉಪಯೋಗ ಇಲ್ಲ, ಎಲ್ಲ ಮಿಥ್ಯವಾಗಿರುವಂಥದ್ದು. ಅದಕ್ಕೆ ಆ ಕರ್ಮಗಳಿಂದ ಏನು ಪ್ರಯೋಜನ ಇಲ್ಲ. ಪಾಪನೇ ಆಗಿರ್ಬೋದು, ಪುಣ್ಯನೇ ಆಗಿರ್ಬೋದು. ಕರ್ಮದ ಫಲಗಳು ಏನದಾವ, ಪಾಪ ಅನ್ನುವಂಥದ್ದಾಗಿರ್ಬೋದು. ಎರಡೇ ಕರ್ಮದ ಫಲಗಳು ಯಾವುದಂದ್ರೆ ಸುಖ ಆಗಿರ್ಬೋದು, ಒಂದು ದುಃಖ ಆಗಿರ್ಬೋದು, ಇಲ್ಲಾಂದರೆ ಎರಡು ಮಿಶ್ರ ಇರ್ತಾವೆ. ಕರ್ಮದ ಫಲಗಳು ಅಷ್ಟೇ ಇರೋದು ಜಗತ್ತಿನೊಳಗೆ. ಒಂದು ಸುಖ ಆಗಿರ್ಬೋದು, ಒಂದು ದುಃಖ ಆಗಿರ್ಬೋದು, ಎರಡು ಮಿಶ್ರ ಆಗಿರ್ಬೋದು. ಇವೆಲ್ಲ ಸತ್ಯ ಅದಾವ ಅಂದರೆ ಮಿಥ್ಯವಾಗಿ ತೋರ್ತಾವೆ. ಇಷ್ಟೆಲ್ಲ ಮಿಥ್ಯ ಅಂತ ತಿಳ್ಕೊಂಡತ್ತ ಜ್ಞಾನಿ ಮತ್ತೆ ಅದಕ್ಕೆ ನಂಬುತ್ತಾನೆ, ಮತ್ತೆ ಮಾಡೋಕ್ಕೆ ಹೋಗ್ತಾನೆ ಅಂತಂದ್ರೆ ಆತ ಮಾಡೋಕ್ಕೆ ಹೋಗಂಗಿಲ್ಲ. ಅವನ್ನೆಲ್ಲ ತ್ಯಾಗ ಮಾಡಿಬಿಡ್ತಾನೆ. ಯಾಕಂದ್ರೆ ಅವುಗಳಿಂದ ಪ್ರಯೋಜನ ಇಲ್ಲ ಅಂತಂದ್ಮೇಲೆ ಮತ್ತೆ ಯಾಕೆ ಮಾಡೋಕ್ಕೆ ಹೋಗ್ತಾನೆ ಹೇಳ್ರಿ? ಏನು ಸಾಧಿಸ್ಬೇಕಾಗ್ಯದತ್ತೆ? ಏನು ಅವಧಿವೇನು ಶಾಶ್ವತವಾಗಿ ಇರ್ತಾವ ಮಾಡೋಕ್ಕೆ ಹೋಗಾಕ? ಅದಕ್ಕೆ ಇದನ್ನೆಲ್ಲ ತಿಳ್ಕೊಂಡಂಥ ಜ್ಞಾನಿ ಮಾಡೋಕ್ಕೆ ಹೋಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾರೆ. ಕರ್ಮವು ಸಕಾಮದಿಂದ ಮಾಡಲ್ಪಟ್ಟರೆ ದುಃಖಕ್ಕೆ ಕಾರಣವಾಗಿರ್ಬೋದು, ನಿಷ್ಕಾಮದಿಂದ ಮಾಡಿದರೆ ಸುಖಕ್ಕೆ ಕಾರಣ ಆಗಿರುವಂಥ ಶಂಕೆಯನ್ನು ಮಾಡಿದರೂ ಕೂಡ ಅವ್ರು ಅದನ್ನು ಹೇಳ್ತಾರೆ. ಕರ್ಮ ಹೆಂಗೆ ಮಾಡಿದರೂ ಕೂಡ ಅದು ದುಃಖಕ್ಕೆ ಕಾರಣ ಆಗ್ತದೆ. ಏನೇ ಮಾಡು, ಕರ್ಮನ ಯಾವ ರೀತಿ ಮಾಡು, ಪುಣ್ಯದ ಕೆಲಸಗಳನ್ನು ಮಾಡು, ನೀ ಪಾಪದ ಕೆಲಸಗಳನ್ನು ಮಾಡು, ಏನೇ ಮಾಡಿದರೂ ಕೂಡ ಅದೇನಾಗ್ತದಂದ್ರೆ ದುಃಖಕ್ಕೆ ಕಾರಣ ಆಗ್ತದೆ. ನೀ ಸಕಾಮದಿಂದರ ಮಾಡು. ಯಾಕಂದ್ರೆ ಪಾಪದ ಕೆಲಸಗಳನ್ನು ಮಾಡಿದರೆ ನೇರ ನರಕಕ್ಕೆ ಹೋಗೋಕ್ಕಾಗ್ತದೆ. ಆದ್ರೆ ನನಗೆ ಅಪೇಕ್ಷೆ, ಏನು ಭೋಗದ ಅಪೇಕ್ಷೆಗಳನ್ನು ಬೇಕು ಅಂತನ್ನುವಂಥ ಒಂದು ಸಕಾಮ ರೀತಿಯಿಂದ ಕರ್ಮಗಳನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಷ್ಕಾಮ ರೂಪದಿಂದ ಮಾಡಿದರೂ ಕೂಡ ಇದೇನಾಗ್ತದೆ ಅಂದ್ರೆ ಮತ್ತದು ಯಾವುದಕ್ಕೆ ಕಾರಣ ಆಗ್ತದೆ ಅಂದ್ರೆ ದುಃಖಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಮತ್ತೆ ಶರೀರವನ್ನು ತೊಡ್ಕೊಂಡೇ ಬರಬೇಕಾಗ್ತದೆ. ಹಾಗಾಗಿ ಜನನ ಮರಣ ದುಃಖ ಅಂತೂ ತಪ್ಪಿಸ್ಕೊಳಕ್ಕಾಗಂಗಿಲ್ಲ. 4ನೇ ನುಡಿಯಲ್ಲಿ ಇಲ್ಲಿ ಕೂಡ ಯಾವ ರೀತಿಯಿಂದ ಕರ್ಮಗಳನ್ನು ಮಾಡಿದರೂ ಕೂಡ ಮತ್ತು ಅದರಿಂದ ದುಃಖ, ಈ ಸಂಸಾರದ ದುಃಖ ಅಂದರೆ ಜನನ ಮರಣ ದುಃಖ ಬಿಡುಗಡೆ ಆಗಂಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಕಾಮ್ಯ ಭಾವನೆಯಿಂದರ ಆಗಿರ್ಬೋದು, ನಿಷ್ಕಾಮ ಭಾವನೆಯಿಂದರ ಆಗಿರ್ಬೋದು, ಇಲ್ಲಿ ಏನಾಗ್ತದೆ ಒಂದು ಈ ದುಃಖ ನಿವೃತ್ತಿ ಆಗಂಗಿಲ್ಲ ಅನ್ನುವಂಥದ್ದನ್ನು ಹೇಳುತ್ತಾರೆ. 4ನೇ ನುಡಿಯಲ್ಲಿ ಹೇಳ್ತಾರೆ, ಏತರದಿಂದೆ ದುಃಖಾತಿಶಯವೇ ಕರ್ಮ ಜಾತವು ಈ ತ್ರೈಲೋಕ್ಯದೋಳು ಪರಿಪೂತ ಮಾನಸೆ ಕೇಳು ಸುಖವಿಲ್ಲವೆಂದ ಅರಿದೇತಕ್ಕೆ ಮಾಳ್ಪನ ಕ್ರಿಯೆಗಳ. ನೋಡ್ರಿ, ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ.
ಇವೆಲ್ಲ ನೋಡಿದಾಗ ನಿಜವಾಗಿ ನಮ್ಗೆ ಮಹಾತ್ಮರ ನೆನಪು ಬಹಳಷ್ಟು ಬಂದುಬಿಡ್ತಾವಲ್ಲ. ನಾನು ಅಂದ್ಕೊಂಡಂಥ ಒಂದು ವಿಚಾರ ನಾನು ನಿಮಗೆ ಹೇಳಿದ್ದೆ. ನಾನು ಯಾವ ರೀತಿ ಏನು ಮಾಡೋದೇ ಇಲ್ಲಲ್ಲಪ್ಪ ಇವರು. ಸ್ಟಾರ್ಟಿಂಗ್ ಗುರುಗಳು ಅಂತಂದರೆ ಹಿಂಗೆ ಮಾಡ್ಕೋತಾರೇನೋ ಹಂಗೆ ಮಾಡ್ತಾರೇನೋ ಅಂತ ನಾವು ಅಂದ್ಕೊಂಡಾಗ ಬಸವಣ್ಣಂದ್ರೆ ನನಗೆ ಇವತ್ತು ಕಣ್ಣು ಮುಂದೆ ಬರ್ತಾರೆ. ಯಾಕಂದ್ರೆ ಅವ್ರು ಏನು ಮಾಡ್ಕೊಳ್ಳೋದಿಲ್ಲ, ಇವರೇ ಗುರುಗಳು ಅಂತ ನನ್ನ ಮನಸ್ಸಿನಲ್ಲಿ ಅಂದದ್ದುಂಟು. ನಾನು ಇವತ್ತು ಹೇಳಬೇಕಾಗ್ತದ. ಯಾಕಂತಂದ್ರೆ ಅವರು ಯಾರಿಗೇ ಆಗಲಿ ಈ ತತ್ವಮಸಿ ವಾಕ್ಯವನ್ನು ಹೇಳ್ತಾ ಇದ್ದರು. ಬಟ್ ಬಹಳಷ್ಟು ಒಂದು ಇದರಲ್ಲಿ ಇರುವಂಥವ್ರು, ಅವರು ಬ್ರಹ್ಮನಿಷ್ಠತ್ವದಲ್ಲೇ ಇರುವಂಥವ್ರು, ಬಾಹ್ಯದ ಒಂದು ಇದರಲ್ಲಿ ಇರ್ತಿರ್ಲಿಲ್ಲ ಅವರು. ಮತ್ತು ನಾವು ಸ್ಟಾರ್ಟಿಂಗ್ ನೋಡಿದಾಗ ಇದ್ರಾಗ ಏನು ಹೇಳ್ತಾ ಇದ್ದೀವಿ ಅದೇ ರೂಪವಾಗಿ ಇದ್ದಂಥವ್ರು ಅವರು. ತುಂಬ ಸಲ ಅಂದ್ಕೊಂಡೆ, ಇವ್ರು ಹೆಂಗೆ ಗುರುಗಳು ಹೆಂಗಾಗ್ತಾರಪ್ಪ, ಇವ್ರು ಏನು ಪೂಜೆ ಇಲ್ಲ ಪುರಸ್ಕಾರ ಇಲ್ಲ, ಇವ್ರು ಏನು ಇಲ್ಲಲ್ಲ ಅಂತ ನಾನು ಎಷ್ಟೋ ಸಲ ಅಂದ್ಕೊಂಡದ್ದು. ಅದಕ್ಕೆ ಇವಾಗ ಒಂದು ಅನಿಸುತ್ತೆ ನಮಗೂ. ಯಾಕಂದ್ರೆ ಎಂಥ ಒಂದು ಜ್ಞಾನಿಯ ತಿಳಿದಂಥ ಜ್ಞಾನಿ ಹೇಗಿರ್ತಾನೆ ಅನ್ನುವಂಥದ್ದು ಇವೆಲ್ಲ ನಮ್ಗೆ ಕಣ್ಮುಂದೆ ಬರ್ತಾವೆ. ಅದಕ್ಕೆ ಒಬ್ಬ ಜ್ಞಾನಿ ಒಂದು ಗ್ರಂಥ ಇದ್ದಂಗೆ. ನಾವೀಗ ಅಪ್ಪಾಜಿಯವರು, ಸಿದ್ದೇಶ್ವರ ಅಪ್ಪಾಜಿಯವ್ರದ್ದಾಗಿರ್ಬೋದು, ನಾವು ಬಸವಣ್ಣಂದ್ರದ್ದಾಗಿರ್ಬೋದು, ಎರಡೂ ರೀತಿಯಿಂದ ನೋಡಿದಾಗ ಈ ಶಾಸ್ತ್ರದಲ್ಲಿ ಏನದಾವ ಅದಕ್ಕಿಂತ ಒಂದು ತೂಕ ಜಾಸ್ತಿನೇ ಇದ್ದಂಥವ್ರು ಅವರು. ಹಂಗಾಗಿ ಇಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಅವರೊಂದು ಗ್ರಂಥನೇ ಬರೀ ನೋಡಿದಾಗೆ ಸಾಕು. ನಾವು ಇಷ್ಟೆಲ್ಲ ಓದ್ತೀವಿ ಖರೆ, ಆದರೆ ಓದಿದ್ರು ಕೂಡ ಸೂಕ್ಷ್ಮತೆ ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅವರವುಗಳ ಒಂದು ಕೃಪೆಯಿಂದ. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರ, ಯಾವ ರೀತಿ ಹೇಳ್ತಾರ, ಕರ್ಮವು ಸಕಾಮದಿಂದ ಆಗಲಿ ನಿಷ್ಕಾಮದಿಂದಾಗಲಿ ಎರಡೂ ಮಾಡಿದರೂ ಕೂಡ ಅದು ಜನ್ಮವನ್ನು ಕೊಟ್ಟೇ ತೀರ್ತದೆ. ಮತ್ತು ಅಷ್ಟೆಲ್ಲ ತಿಳ್ಕೊಂಡಂಥವ್ರು ಮತ್ತೆ ಕರ್ಮಕ್ಕೆ ಹೋಗ್ತಾರೆ ಅನ್ನೋದ್ರೆ ಹೋಗಂಗಿಲ್ಲ. ಪರಿಪೂತ ಮಾನಸೆ ಕೇಳು ಅಂತ ಹೇಳ್ತಾರೆ. ಪರಿಪೂತ ಮಾನಸೆ ಕೇಳು ಅಂತಂದ್ರೆ ಏನು ರೀ ಅಂದ್ರೆ ಪರಿಶುದ್ಧ ಅಂತಃಕರಣವುಳ್ಳಂಥ ಮೈತ್ರಾದೇವಿ ಆಲಿಸು ಅಂತಾರೆ ನೋಡ್ರಿ. ಯಾಕಂದರೆ ಇದನ್ನು ಕೇಳಬೇಕಾದಾಗ ಅಂತಃಕರಣ ಬಹಳಷ್ಟು ಪರಿಶುದ್ಧತೆಯಿಂದ ಕೂಡಿರ್ಬೇಕಾಗ್ತದ. ಅಂಥ ಒಂದು ಪರಿಶುದ್ಧತೆಯಿಂದ ಕೂಡಿದಂಥ ಮೈತ್ರ ನೀನು ಇದನ್ನು ಕೇಳು. ಇಲ್ಲಿ ಸಕಾಮಕ್ಕೂ ಇಷ್ಟಪಡಂಗಿಲ್ಲ, ನಿಷ್ಕಾಮದಿಂದ ಮಾಡ್ಕೋಬೇಕೇನ್ರಿ ಅನ್ನುವಂಥದ್ದು ಕೂಡ ಅದು ಹೋಗಂಗಿಲ್ಲ. ಯಾಕಂದರೆ ಇವೆರಡು ಹೆಂಗೆ ಮಾಡಿದ್ರು ಕೂಡ ಇದು ಜನ್ಮವನ್ನು ಕೊಟ್ಟೇ ಕೊಡ್ತದೆ. ನಾವು ಫಲಾಪೇಕ್ಷೆಯಿಂದ ಗಿಡವನ್ನು ಒಂದು ಉದಾಹರಣೆ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ನಾವು ಯಾವುದೋ ಒಂದು ಫಲಾಪೇಕ್ಷೆಯಿಂದ ಗಿಡವನ್ನು ಹಚ್ಚಿದ್ರೆ ಅದು ಫಲಾಪೇಕ್ಷೆಯಿಂದ ಆ ಗಿಡವನ್ನು ಹಚ್ಚಿದ್ರೂ ಕೂಡ ಅದು ನೆರಳು ಕೊಟ್ಟೇ ಕೊಡ್ತದೆ. ಅವಶ್ಯವಾಗಿ ಹೆಂಗೆ ಪ್ರಾಪ್ತ ಆಗ್ತದೋ ಹಾಗೆ ಕರ್ಮವನ್ನು ನಾವು ನಿಷ್ಕಾಮ ಬುದ್ಧಿಯಿಂದ ಈಶ್ವರ ಅರ್ಪಣ ಬುದ್ಧಿಯಿಂದ ಮಾಡಿದರೂ ಕೂಡ ಅದು ತನ್ನ ಫಲವನ್ನು ಕೊಟ್ಟೇ ಕೊಡುತ್ತದೆ. ಹಾಗಾಗಿ ಅದರಿಂದ ಈ ಮೂರು ಲೋಕಗಳಲ್ಲಿ ಯಾವ ಕರ್ಮವಾದರೂ ಸುಖವನ್ನುಂಟು ಮಾಡೋದಿಲ್ಲ. ಏನು ಕರ್ಮಗಳದಾವ, ಜಪ ತಪ ಯಜ್ಞ ಯಾಗಾದಿಗಳು, ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ್ತ ಕಾಮ್ಯ ನಿಷ್ಕಾಮ್ಯ, ಇವು ಯಾವಾದರೂ ಕೂಡ ಇವು ನಿನಗೆ ಈ ಮೂರು ಲೋಕಗಳಲ್ಲಿ ಸುಖ ಕೊಡಂಗಿಲ್ಲ ಅಂತಾರೆ ನೋಡ್ರಿ. ಮತ್ತು ನಾವು ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಬೇಕಂತೀವಿ, ಸಾಯೋವರೆಗೆ ಜಪ ತಪ ಮಾಡ್ತೀವಿ. ಯಾಕಂದ್ರೆ ಜ್ಞಾನದೆಲ್ಲ ಮಾಡಬಾರ್ದಂತೆಲ್ಲ ತಿಳಿಯೋದಕ್ಕಿಂತ ಮುಂಚೆ ಅವೇ ನಡೀತಾವೆ. ಯಾಕಂದ್ರೆ ಜ್ಞಾನನೇ ಇಲ್ಲ ಅಂತಂದಾಗ ಅಟ್ಲೀಸ್ಟ್ ಅಷ್ಟಾರ ಮಾಡಿ ಸಾಯ ಅಂತಾರೆ ಅವ್ರು. ಹಂಗೆ ಶರೀರ ಬಂದುಬಿಟ್ಟದಂತಂದ್ರೆ ಹಂಗೆ ಹೋಗೋದಕ್ಕಿಂತ ಈ ಕರ್ಮಗಳನ್ನು ಮಾಡಿದ್ರೆ ಮುಂದೆ ಮೆಟ್ಲುಗಳನ್ನು ಇರ್ತಾವೆ. ಮತ್ತು ಅದು ಜ್ಞಾನನೇ ಸಿಕ್ಕಿಲ್ಲ, ಆ ಪುಣ್ಯನೇ ಇಲ್ಲ ಅಂತಂದಾಗ ಮತ್ತು ಕರ್ಮಕ್ಕೆ ಅಧಿಕಾರಿ ಇದ್ದೇ ಇರ್ತಾನೆ, ಆ ಕರ್ಮ ಮಾಡಿ ಸಾಯ್ತಾನತ್ತ. ಆದ್ರೆ ನಿನಗೆ ಪುಣ್ಯದ ಫಲದಿಂದ ಜ್ಞಾನ ಸಿಕ್ಕಿತ್ತು ಅಂದ್ರೆ ಆ ತಿಳ್ಕೊಂಡ ನಂತರ ಮತ್ತು ಕರ್ಮಕ್ಕೆ ಯಾಕೆ ಹೋಗ್ತಾನತ್ತ? ಹೋಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ವಿಚಾರ ಮಾಡಿ ನೋಡಿದ್ರೆ ಈ ಕರ್ಮಗಳು ಮೂರು ಲೋಕದಾಗ ಸುಖ ಕೊಡಂಗಿಲ್ಲ ಅಂತಾರೆ ನೋಡ್ರಿ. ಇಹಲೋಕದಲ್ಲಿ ಯಾಕಂದರೆ ಈ ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ ಅನ್ನುವಂಥ ಏನು ಮೂರು ಲೋಕಗಳು ಅದಾವಲ್ಲ, ಇದ್ರಾಗ ಯಾವ ರೀತಿಯಿಂದ ಸುಖ ಕೊಡುವಂಥವಲ್ಲ ಇವು. ಯಾಕಂದ್ರೆ ಮುಖ್ಯವಾಗಿರುವಂಥ ಕೆಲಸನೇ ಆಗಂಗಿಲ್ಲಲ್ಲ, ಬರೇ ಸುಖ ಕೊಟ್ಟಂಗೆ ತೋರಿದಂಗೆ ಆಗ್ತಾವ ಅಷ್ಟೇ. ಆದ್ರೆ ನಿಜವಾದ ಸುಖಗಳು ಇವಲ್ಲ, ಅಧಿಕವಾದ ದುಃಖವನ್ನೇ ಉಂಟು ಮಾಡ್ತಾವ, ಮತ್ತು ಭಾಳ ಜನ್ಮಗಳನ್ನು ಮತ್ತು ಬರುವಂಗೆ ಮಾಡ್ತಾವೆ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾರೆ. ಮತ್ತು ಹುಟ್ಟುವಂಥದ್ದು ಸಾಯುವಂಥದ್ದು, ಪುನರಪಿ ಮರಣಂ, ಈ ಪದೇ ಪದೇ ಹುಟ್ಟುವಂಥದ್ದು ಸಾಯುವಂಥದ್ದು. ಈ ದುಃಖವನ್ನೇ ಕೊಡುವಂಥವು ಈ ಕರ್ಮಗಳು ಆಗ್ತಾವೆ. ಅದರಿಂದ ಹಿಂಗೆ ತಿಳಿದಂಥವನು ಕರ್ಮವನ್ನು ಮಾಡಕ್ಕೆ ಹೋಗ್ತಾನೆ ಅನ್ನೋದ್ರೆ ಖಂಡಿತ ಮಾಡಕ್ಕೆ ಹೋಗಂಗಿಲ್ಲ, ಮಾಡಲಾರನು. ಮತ್ತು ಇದನ್ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ,
ಕರ್ಮಗಳನ್ನು ಕರ್ಮದಲ್ಲಿ ಪ್ರಯೋಜನ ಇಲ್ಲ ಅಂತ ತಿಳಿದಂಥ ಮತ್ತು ಕರ್ಮಗಳನ್ನು ಮಾಡ್ತಾನೇನಂದ್ರೆ ಯಾಕೆ ಮಾಡ್ತಾನೆ? ಮಾಡೋಕ್ಕೆ ಸಾಧ್ಯ ಇಲ್ಲ. ಎಳ್ಳಿನಿತು ಸುಖವಿಲ್ಲವಂಥದ್ದು ಬೆಟ್ಟದಲ್ಲಿಂದೇ ಪಿರಿದೆನಿಸುವ ದುಃಖ ಉಳ್ಳದಾಗಿಯೇ ಕರ್ಮತತಿಯೊಳು ತಿಳಿ ಪುರುಳಿಲ್ಲೆಂತು ಮಾಡ್ಪನ್ನ ಕರ್ಮಗಳ. ನೋಡಿ, ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಕರ್ಮ ಸಮೂಹದಲ್ಲಿ ಒಂದು ಸ್ವಲ್ಪ ಕೂಡ ಸುಖ ಇಲ್ಲ. ಯಾವುದೇ ಆಗಿರ್ಬೋದು, ಯೋಗಗಳಾಗಿರ್ಬೋದು, ಜಪತಪಗಳಾಗಿರ್ಬೋದು, ಯಾವುದೇ ಕರ್ಮಗಳನ್ನು ಮಾಡು ನೀನು, ಆದರೆ ಅದ್ರಾಗ ಒಂದು ಸ್ವಲ್ಪ ಕೂಡ ಆನಂದವಿಲ್ಲ. ಪರ್ವತಕ್ಕಿಂತಲೂ ಹೆಚ್ಚಾಗಿರುವ ದುಃಖದಿಂದ ಕೂಡಿದಂಥದ್ದು ಅಂತ ಹೇಳ್ತಾರೆ ಅವರು. ಯಾವ ರೀತಿ ಅಂದ್ರೆ ಇಲ್ಲಿ ಈ ಕರ್ಮ ತತಿ ಅಂತಂದ್ರೆ ತತಿ ಅಂದರೆ ಸಮೂಹ. ಈ ಕರ್ಮ ಸಮೂಹದಲ್ಲಿ ಒಂದು ಸ್ವಲ್ಪ ಎಳ್ಳಷ್ಟಾದ್ರೆ ಆನಂದ ಇಲ್ಲ ಅಂತ ಹೇಳ್ತಾರೆ ಅವರು. ಈ ರೀತಿ ಪರ್ವತಕ್ಕಿಂತಲೂ ಹೆಚ್ಚಾಗಿರುವಂಥ ದುಃಖದಿಂದ ಕೂಡಿರುವ ಕಾರಣ ನೋಡ್ರಿ, ಇದು ಪರ್ವತಕ್ಕಿಂತಲೂ ಹೆಚ್ಚೆನಿಸುವ ದುಃಖ ಉಳ್ಳಂಥದ್ದು ಈ ಕರ್ಮ. ಅದಕ್ಕೆ ಇದ್ರಾಗ ಏನು ಉಪಯೋಗ ಇಲ್ಲ ಅಂತ ತಿಳಿದಂಥ ಅದ್ರಾಗ ಪ್ರಯೋಜನನೇ ಇಲ್ಲ. ಇದನ್ನು ತಿಳ್ಕೊ ಮೈತ್ರಾದೇವಿ ಅದಕ್ಕೆ ಕುಂತಾಳಿಲ್ಲ. ಏನು ಒಂದು ದುಃಖದೊಳು ತಾನು ಹೊಂದಿದೆ ಮಾಡಂತ ಹೇಳಬೇಡ ನನಗೆ. ಜನ್ಮ ಅಂದ್ರೆ ಮಾಡಿ ಇಂಥ ಕರ್ಮಗಳನ್ನು ಮಾಡಿ ಸಾಕಾಗಿದೆ. ಅನ್ಯ ಮತಗಳಿಂದೆನ್ನಿಪ್ಪ ಸದ್ಗತಿಯೇ ಪೀಳನಿಗೆ ಅಮಳಾತ್ಮ ಅಂತ ಹೇಳಿದಂಥದ್ದು ಅಲ್ಲ. ಅದಕ್ಕೆ ಹೇಳ್ತಾನೆ, ಎಷ್ಟೇ ಕರ್ಮ ಮಾಡೋ ಅದ್ರಾಗ ಒಂದು ಚೂರು ಸುಖ ಇಲ್ಲ ಮೈತ್ರ, ಅದು ಪ್ರಯೋಜನ ಇಲ್ಲ ಅದರಿಂದ. ಅದನ್ನು ನಂಬಬೇಡ ಅಂತಂದ್ರೆ ನೀನು ದೊಡ್ಡ ಪ್ರಶ್ನೆ ಅದು ನಿಂದು, ಸಣ್ಣ ಪ್ರಶ್ನೆ ಅಲ್ಲ. ಸಣ್ಣ ಪ್ರಶ್ನೆ ಇದ್ದವ್ರಿಗೆ ಸಣ್ಣ ಪ್ರಶ್ನೆಯನ್ನು ಉತ್ತರ ಹೇಳ್ಬಿಡ್ತೀವಿ ನಾವು. ಅವರ ಮತಿಗೆ ಅನುಗುಣವಾಗಿ, ಅವರ ಸಣ್ಣ ಮತಿಗೆ ಬುದ್ಧಿಗೆ ಅನುಗುಣವಾಗಿ ನಾವು ಕರ್ಮದಲ್ಲೇ ಇದ್ರಂದ್ರೆ ಕರ್ಮಗಳನ್ನೇ ನೀವು ಹಂಗೆ ಮಾಡ್ರಪ್ಪ ಅಂತ ನಾವು ಹಂಗೆ ಕಳಿಸ್ಬಿಡ್ತೀವಿ. ಆದರೆ ನಿನ್ನ ಪ್ರಶ್ನೆ ದೊಡ್ಡದೈತೆ ಅಲ್ಲ. ಈ ಜನನ ಮರಣ ಅನ್ನುವಂಥದ್ದು ನನಗೆ ಭಾಳ ದುಃಖ ಕೊಡುವಂಥದ್ದು ಅದ. ಅದಕ್ಕೆ ನನಗೆ ಇದರಿಂದ ಪಾರು ಮಾಡಂತ ಅನ್ನುವಂಥದಕ್ಕೆ ನಾನು ಹೇಳಕತ್ತೀನಿ ನಿನಗೆ. ಅದಕ್ಕೆ ಕರ್ಮಗಳಲ್ಲಿ ಕರ್ಮಗಳನ್ನು ಮಾಡಿ ಅಲ್ಲಿ ಸುಖ ಐತಪ್ಪ, ಸದಾಕಾಲ ಆನಂದ ಐತೆ, ಅಲ್ಲಿ ಮುಕ್ತಿ ಹೊಂದುತ್ತೀನಿ ಅಂತ ಕುಂದ್ರಕ್ಕೆ ಹೋಗ್ಬೇಡ. ಮುಂದೆ ಬಾ. ಮತ್ತು ಅದೇನು ಗೊತ್ತಿಲ್ಲ ಅದ್ರಾಗ ಕೂತ್ಕೊಳ್ಳಿ, ಅಷ್ಟರ ಮಾಡಿ ಸತ್ಕೊಂಡು ಹೋಗಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತೇವೆ ಅಂತ ಹೇಳ್ತಾರಲ್ಲ, ಸುಮ್ಮನೆ ಹಂಗೆ ಬಂದೆ ವಾದೆ ಅನ್ನಂಗೆ ಆಗಬಾರ್ದು. ಅದಕ್ಕೆ ಅಟ್ಲೀಸ್ಟ್ ಅಷ್ಟರ ಮಾಡ್ಕೊಳ್ಳಿ ಅಂತ ಅವ್ರವ್ರ ಬುದ್ಧಿಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ಕೊಂಡು ಅದೇ ಸುಖ ಅಂದ್ಕೊಂಡು ಹೋಗಲಿ. ಮತ್ತು ಅವ್ರಿಗೆ ಯಾವಾಗ ಪುಣ್ಯ ಬರ್ತದೆ ಅವ್ರಿಗೆ ಜ್ಞಾನಕ್ಕೆ ಬರ್ತಾರಿಲ್ಲ ಅಂತಿಲ್ಲ. ಆದರೆ ನೀ ಕೇಳಿದಂಥ ಪ್ರಶ್ನೆ ಮಾತ್ರ ದೊಡ್ಡದೈತೆ ನೋಡು. ನೀನು ಯಾವುದು ದೊಡ್ಡ ದುಃಖವನ್ನು ನಿವೃತ್ತಿ ಮಾಡ್ಕೊಳ್ಳೋಕೆ, ಅತ್ಯಂತ ದುಃಖ ನಿವೃತ್ತಿ, ದೊಡ್ಡ ದುಃಖ ಇದಕ್ಕಿಂತ ದೊಡ್ಡದು ಯಾವುದಿಲ್ಲ. ಅತ್ಯಂತಂದರೆ ಇದಕ್ಕಿಂತ ದೊಡ್ಡ ದುಃಖ ಯಾವುದಿಲ್ಲ. ಯಾವುದು ಜನನ ಮರಣ ಅನ್ನುವಂಥ ದುಃಖದಕ್ಕಿಂತ ದೊಡ್ಡ ದುಃಖಗಳು ಯಾವಿಲ್ಲ. ಇದ್ರ ಮಧ್ಯೆ ಇರುವಂಥ ಒಳಗಡೆ ಇರುವಂಥವೇ ದುಃಖಗಳು, ಇವೆಲ್ಲ ಸಣ್ಣ ಸಣ್ಣ ದುಃಖಗಳು. ಅದರ ಮೂಲ ಬೇರೆ ಯಾವುದಂದ್ರೆ ಜನನ ಮರಣ ಅನ್ನುವಂಥದ್ದೇ ದೊಡ್ಡ ದುಃಖ ಐತಿ ನೋಡು. ಮರಣ ಅನ್ನುವಂಥದ್ದು, ಜನನ ಮರಣ ಅನ್ನುವಂಥದ್ದು. ಇಂಥ ದುಃಖವನ್ನು ನಿವೃತ್ತಿ, ಇಂಥ ಸಂಸಾರವನ್ನು, ಅದಕ್ಕೆ ಏನದು ಸ್ಮೃತಿ ಮಾತ್ರದಿಂದ ಅಂತ ಹೇಳಕ್ಕೆ ನನಗೆ ಮತ್ತೆ ಅದು ಮಾಡಿ ಇದು ಮಾಡು, ಅದು ಜಪ ಮಾಡು, ತಪ ಮಾಡು, ಆ ಗುಡಿ ಗುಂಡಾರ ಸುತ್ತರಿ, ಆ ಕರ್ಮ ಮಾಡಿ, ಈ ಯೋಗಾದಿಗಳು ನನಗೆ ಏನೇನು ಹೇಳக்கூಡ್ದು ನೀನು. ಎಷ್ಟು ಅದ್ಭುತವಾಗಿ ಕೇಳಿದಂಥ ಪ್ರಶ್ನೆ ಐತೆ ನೋಡ್ರಿ ಅದು. ಅದಕ್ಕೆ ಸ್ಮೃತಿ ಮಾತ್ರದಿಂದೆ ಎಷ್ಟು ಇದು ಭಾಳ ಮೇಲ್ಮಟ್ಟದ. ಇವತ್ತು ನಾವು ವಿಚಾರ ಮಾಡಾಕತ್ತೀವಿ ಅಂದರೆ ಇದು ಸಾಮಾನ್ಯ ಅಲ್ಲ. ಇವರೆಲ್ಲ ಶರಣರು, ಗುರುಗಳು, ಈ ಗುರು ಶಿಷ್ಯರುಗಳು ಕೂತ್ಕೊಂಡು ಯಾರು ಇರಲಾರ್ದಂಥ ಗೌಪ್ಯವಾದಂಥ ಸ್ಥಳದಲ್ಲಿ ಇವರು ಹೇಳುವಂಥದ್ದು ಕೇಳುವಂಥ ವಿಚಾರ ನಡೆಯುವಂಥದ್ದು. ಇದು ವಿಚಾರಗಳಿವು, ಈ ಸಾಮಾನ್ಯ ವಿಚಾರಗಳಲ್ಲ. ಅದೇ ಪ್ರಕಾರ ಅಂಥ ಶಿಷ್ಯರುಗಳನ್ನು ಅದೇ ಪ್ರಕಾರ ನಡ್ಕೊಂಡು ಬರೋರು, ಗುರುಗಳು ಹೇಳಿದಂಗೆ. ಅದಕ್ಕೆ ಇದು ಪರಮ ರಹಸ್ಯ ಅಂತ ಹೇಳ್ತಾರೆ. ಇದು ಪರಮ ರಹಸ್ಯದಳು ಕರ್ಮ ತತ್ಪರರಿಗೆ ಅರುಪಲಾಗದಿದನೊಮ್ಮೆ ಅಂತ ಹೇಳ್ತಾರೆ. ಇದು ಯಾರಿಗೆ ಹೇಳಬಾರ್ದು, ಕರ್ಮದಲ್ಲೇ ಬಿದ್ದಿರ್ತಾರಲ್ಲ ಅವ್ರಿಗೊಂದು ಚೂರು ಉಸಿರಬಾರ್ದು ಅಂತ ಹೇಳ್ತಾರೆ ಅವರು. ಪರಮ ವಿರಕ್ತಂಗೆ, ಪರತರ ಶಿಷ್ಯಂಗೆ, ಪರಮಾರ್ಥ ಅರಿವ ಆತ್ಮತನುಜಂಗೆ, ಪರಮ ರಹಸ್ಯದಳು ಒರೆಯುವುದು. ಪರಮ ರಹಸ್ಯದಲ್ಲೇ ಹೇಳ್ಬೇಕು ಇದನ್ನು ವಿಚಾರ. ಎಂಥ ವಿಚಾರ ನೋಡ್ರಿ ಇವು. ಅದು ಮೈತ್ರಾದೇವಿ ಅದನ್ನೇ ಕೇಳಿದ್ರೆ ನನಗೇನಿಲ್ಲ, ಮಾಡನ್ಬೇಡಪ್ಪ, ನನಗೆ ಕರ್ಮಗಳನ್ನು ಮಾಡಿದೆ ಇದು ಈ ಶರೀರ ಬಂದದಿದು, ಇಷ್ಟು ದುಃಖಕ್ಕೆ ಒಳಗಾಗ್ಯದ. ಅದಕ್ಕೆ ನನಗೆ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು. ಅಬ್ಬಾಬಾ ಇದನ್ನು ಕೇಳಿ ತಿಳ್ಕೊಂಡು ನನಗೆ ಆ ಸ್ಮರಣೆ ಬಂದ ತಕ್ಷಣ ಈ ಸಂಸಾರ, ಜನನ ಮರಣ ಅಂತ ಸಂಸಾರ ನಿವೃತ್ತಿ ಆಗಿಬಿಡ್ಬೇಕಂತ ನೋಡ್ರಿ. ಎಂಥ ಪ್ರಶ್ನೆ ಇದು. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಸನ್ನುತ ನಿಜ ಸುಖದೋಳು ನಿರುತ್ತಿರಪ್ಪ. ಶ್ರೇಷ್ಠವಾದಂಥ ಸುಖದಲ್ಲಿ ನಾನು ಇರುವಂಥದ್ದು ನನಗೆ ಸದ್ಗತಿಯನ್ನೇ ಪೇಳನೆಗೆ ಅಮಳಾತ್ಮ ಅಂತ ಹೇಳ್ತಾಳೆ.
ಅದಕ್ಕೆ ಇಲ್ಲಿ ಕೂಡ ಹೇಳತ್ತಾರ ಅವರು, ಏನು ನೋಡು ಮೈತ್ರ, ನೀ ಕೇಳಾಕತ್ತಿದ್ದಿ, ನಾ ಹೇಳಾಕತ್ತೀನಿ. ದೊಡ್ಡ ಪ್ರಶ್ನೆ ಮಾಡಿದ್ದೀನಿ, ಸಣ್ಣ ಪ್ರಶ್ನೆ ಅಲ್ಲ ಇದು. ಇಡೀ ಏನು ದುಃಖದ ಬೇರನ್ನು ಕಿತ್ತಿ ಒಗೆಯುವಂಥದ್ದನ್ನು ಕೇಳಾಕತ್ತಿ ನೀನು. ದೊಡ್ಡ ಜನ್ಮನೇ ಏನಿದು, ಹುಟ್ಟು ಸಾವು ಅನ್ನುವಂಥ ಈ ಸಂಸಾರ ಅನ್ನುವಂಥ ದುಃಖದ ಬೇರನ್ನು ಕಿತ್ತಿ ಒಗೆಯುವಂಥದ್ದನ್ನು ನೀ ಕೇಳಾಕತ್ತಿದೀಯ. ದೊಡ್ಡ ಪ್ರಶ್ನೆ ಇದು. ಜಗತ್ತಿನೊಳಗೆ ಒಂದು ದೊಡ್ಡ ಪ್ರಶ್ನೆ ಯಾವುದಂದ್ರೆ, ನಾನು ಯಾರು ಇದ್ದೀನಿ ಅನ್ನುವಂಥದ್ದು. ನಾನು ಯಾರು? ಭಾಳ ದೊಡ್ಡ ಪ್ರಶ್ನೆ ಅದಕ್ಕೆ. ಅದಕ್ಕೆ ಇಲ್ಲಿ ಅದಕ್ಕೆ ಹೇಳ್ತಾರೆ, ಮನುಜ ಕುಲ ಜನನದ ಲಾಭ ಹೌದು. ಎಷ್ಟು ಅದ್ಭುತವಾಗಿ ತಿಳಿಸ್ಯಾರಲ್ಲ. ಇದು ಒಂದು ಪ್ರಶ್ನೆ ಸಾಕು. ಒಬ್ಬ ಮಹಾತ್ಮ ಆಗ್ಬೇಕನ್ನುವಂಥ ತಳಮಳ ಉಳ್ಳ ಅಂತ ಒಬ್ಬ ಮುಮುಕ್ಷಿಗೆ ಇದು ಒಂದು ಸಾಕು. ಮನುಷ್ಯರಿಗೆ ಇದು ಒಂದು ಸಾಕು, ಗೆದ್ದು ಬಿಡ್ತಾರೆ ಈ ವಾಕ್ಯ ಒಳಗೆ ಹೋಗ್ಕೊಂಡ್ರೆ. ಮನುಜ ಕುಲ ಜನನದ ಲಾಭ ಹೌದು. ಯಾವುದಪ್ಪ ಲಾಭ? ಪ್ರಶ್ನೆನೇ ಗೊತ್ತಿಲ್ಲ ನೋಡ್ರಿ, ನಮ್ಗೆ ಯಾರಿಗೆ ಗೊತ್ತಿಲ್ಲ. ಅದಕ್ಕೆ ಉಂಡು ತಿಂದು ಚಂದ ಉಣಕತ್ತೀವಿ ಅಂತೀವಿ. ಬರೀ ವಿಷಯಾದಿಗಳಿಗೆ ಭಾವ ಹಾಕ್ಕೊಂಡು ಸುಮ್ಮನೆ ಸತ್ಕೊಂತ ಹೋಗ್ತಾ ಇದ್ದೇವೆ. ಬಂದಿಲ್ಲ, ನಾವು ಎಷ್ಟು ದಿವಸಗಳನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ, ಎಷ್ಟು ಆಯುಷ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಭಯ ಆಗಿಬಿಡ್ತದಲ್ಲ. ಮಹಾತ್ಮರು ಭಯಪಟ್ಟರು, ಎಷ್ಟು ದಿವಸ ಕಳ್ಕೊಂಡ್ಬಿಟ್ಟಿವಲ್ಲಪ್ಪ. ಹಾಗೆ ಹೋಗ್ಬಿಟ್ವಲ್ಲ. ಒಂದು ಕ್ಷಣದಿಂದ ಕಳ್ಕೊಂಡದ್ದು ನಾವು ಪಡ್ಕೊಳಕ್ಕೆ ನಮ್ಮ ಆಯುಷ್ಯದಲ್ಲಿ ಇಲ್ಲ. ಕ್ಷಯ ಆಗ್ತಾ ಹೋಗ್ತಾ ಇದೆ, ಆಯುಷ್ಯ ಎಲ್ಲ ಹೋಗ್ತಾ ಇದೆ. ಆದರೆ ಬಂದು ಕೆಲಸನೇ ನಮ್ಮಿಂದ ಆಗಿಲ್ಲ. ಪ್ರಶ್ನೆನೇ ಅರ್ಥ ಆಗಿಲ್ಲ. ಜಗತ್ತಿನೊಳಗೆ ಪ್ರಶ್ನೆನೇ ಅರ್ಥ ಆಗಿತ್ತಂದ್ರೆ ಇವತ್ತು ಯಾರ ಮನೆಗೆ ಕೂಡ್ತಿದ್ದಿಲ್ಲ. ನಾವು ನಮ್ಮ ಅರ್ಥ ಏನು? ಮನೆಗಳು ರೊಕ್ಕ ಸಂಪತ್ತನ್ನು ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಮನೆ ಸಂಪಾದನೆ ಮಾಡಬೇಕು, ಗಾಡಿಗಳು ಮಾಡಬೇಕು, ಜುಮ್ಮತ್ತೆ ತಿರುಗಾಡಬೇಕು. ಅದೇ ಮನುಜ ಕುಲದ ಜನನದ ಲಾಭ ಅಂತ ನಾವು ತಿಳ್ಕೊಂಡಿವಿ. ಅದರ ಉತ್ತರ ನೋಡ್ರಿ ಎಷ್ಟು. ಮನುಜ ಕುಲ ಜನನದ ಲಾಭ ಯಾವುದಂದ್ರೆ, ಆರು ನಾನೆಂದು ವಿಚಾರಿಸು. ವಿಚಾರ ಮಾಡಿದಾಗ ಲಾಭ ಐತಿ ಅಂತ ಅವ್ರು ಹೇಳ್ತಾರ, ನಾವು ಗಳಿಸಿದಾಗ ಲಾಭ ಅಂತ ನಾವು ಕುಂತೀವಿ. ವ್ಯತ್ಯಾಸಗಳು. ಅದಕ್ಕೆ ಮೈತ್ರ, ಏನು ಕರ್ಮಗಳು ಏನು ಮಾಡ್ತೀಯಲ್ಲ ಇಷ್ಟೆಲ್ಲ, ಅಲ್ಲಿ ಮುಕ್ತಿ ಆಗ್ತದ, ಆನಂದ ಆಗ್ತದ, ಜನನ ಮರಣ ಸಂಸಾರ ನಿವೃತ್ತಿ ಆಗ್ತದ ಅಂತ ಅನ್ಕೋಬೇಡ. ಅದರಿಂದ ಪ್ರಯೋಜನ ಇಲ್ಲ. ಅದೇನಾಗ್ತದೆ ಮತ್ತೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಏ ಸಂಸಾರೇ ಬಹುದುಸ್ತಾರೆ ಕೃಪಾಯ ಪಾರೆ ಪಾಹಿ ಮುರಾರೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಮತ್ತೆ ಅದು ಬರುವಂಥದ್ದೇ ಐತಿ ಮೈತ್ರ, ತಿಳ್ಕೊ. ಅದರಿಂದ ಪ್ರಯೋಜನ ಇಲ್ಲ. ಅದಕ್ಕೆ ಎಳ್ಳಷ್ಟು ಸುಖನೂ ಇಲ್ಲ. ಅದರಿಂದ ಸುಖ ಐತೆ ಅಂದರೆ ನಮ್ಗೆ ಗೊತ್ತಾಗ್ತದಲ್ಲ, ಏನೋ ಒಂದು ಪೂಜೆ ಏನು ಮಾಡ್ಬೇಕಾದ್ರೆ ಈ ಶರೀರಕ್ಕೆ ಭಾಳಷ್ಟು ಬಳಲಿಕೆ ಆಗ್ತದೆ. ನಮ್ಗೆ ಅನುಭವಕ್ಕೆ ಬಂದಾವಿಲ್ಲ, ಬೇಸರ ಬಂದು ಹೋಗ್ತದೆ. ಮಾಡಿ ಕೆಲಸ ಕರ್ಮಗಳನ್ನು ಮಾಡಿ ಬೇಸರ ಬಂದು ಹೋಗ್ತದೆ. ಬೇಸರ ಬರ್ತದಿಲ್ಲ. ಯಾಕಂದ್ರೆ ನಾವು ಎಷ್ಟೋ ಈಗ ನೋಡಿ ನಾವು ಮಾಡಬಾರ್ದಂತಲ್ಲ, ನಮ್ಗೆ ಅರ್ಥ ಆಗಬೇಕು, ನಮ್ಮ ಅನುಭವಕ್ಕೆ ಬರಬೇಕು. ಭಾಳ ದಿವಸದಿಂದ ನಾವು ಉಪವಾಸ ಇರ್ತೀನಿ ರೀ, ತಿಂಗಳಾನ್ಗಟ್ಲೆ ಅಂತ ಹೇಳ್ತೀವಿ, ಹೌದಾ? ಉಪವಾಸ ಇದ್ರೆ ಅದಕ್ಕೊಂದು ಲಿಮಿಟ್ ಇರಬೇಕಾಗ್ತದೆ. ಹೌದು, 1 ವರ್ಷ 2 ವರ್ಷ 3 ವರ್ಷ ಒಂದು ತಿಂಗಳಾನ್ಗಟ್ಲೆ ನಾವು ದೇವ್ರ ಸಲುವಾಗಂತೂ ಉಪವಾಸ ಇರ್ತೀವಿ. ಸುಮ್ಮನೆ ಸಣ್ಣ ನಾವು ಸಿಂಪಲ್ಲಾಗಿ ಉದಾಹರಣೆ ಹೇಳಿದ್ರೆ. ಆದರೆ ನಾವು ಅಷ್ಟು ದಿವಸದಿಂದ ಮಾಡ್ಕೊಂಡು ಬಂದೀವಿ ಅಂದ್ರೆ ನಮಗೆ 40-50 ವರ್ಷಕ್ಕೆ ನಮ್ಗೆ ಸುಖ ಆಗಿಬಿಡ್ಬೇಕಾಗಿತ್ತಲ್ಲ, ಆಯ್ತೇನು? ಅವಾಗ ಏನು ಹೇಳ್ತೀವಿ? ಇಲ್ಲರಿ ಪ್ರತಿ ವರ್ಷ ಮಾಡಿ ಸಾಕಾಗಿದ್ರಿ, ಅವಾಗ ಶಕ್ತಿ ಇತ್ತು ಮಾಡ್ತಿದ್ದೀವಿ. ಈಗ ಎಲ್ಲಿರಿ ಮಾಡೋಕ್ಕಾಗ್ತದೆ? ಅಂದ್ರೆ ಸುಖದಿಂದ ಇದ್ದೇನೆ, ಇಷ್ಟು ದಿವಸ ಮಾಡ್ಕೊಂಡು ಬಂದೆಲ್ಲ ಸುಖದಿಂದ ಇದ್ಬಿಟ್ಟೇನೆ? ಇಲ್ಲಲ್ಲ. ಅದು ಸುಖ ಆಗಂಗಿಲ್ಲ. ಅದು ನೀವು ಸಾಯೋವರೆಗೂ ಮಾಡೋದ್ರಿಂದ ಸುಖ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಎಳ್ಳಷ್ಟು ಸುಖನೂ ಇಲ್ಲ, ಅದು ಮಾಡೋದ್ರಿಂದ ಸುಖ ಕೂಡ ಇಲ್ಲ. ಕಿಂತು ಪರ್ವತ ಪ್ರಾಯ ದುಃಖವೇ ಪ್ರಾಪ್ತಿ ಆಗ್ತದೆ. ಅದರಿಂದ ಏನು ದುಃಖನೇ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಅದರಿಂದ ಈ ಕರ್ಮ ಸಮೂಹಗಳಲ್ಲಿ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಮಾಡಬಾರ್ದಂತಲ್ಲ, ಭೋಗದ ಅಪೇಕ್ಷೆ ಇಟ್ಕೊಂಡು ಏನೇ ಆ ರೀತಿ ಮಾಡ್ತೀನಿ ಅಂತಂದ್ರೆ ಮತ್ತು ಅವರು ರಾಗಿಗಳು ಅದಕ್ಕೆ ಕರ್ಮಕ್ಕೆ ಅಧಿಕಾರಿಗಳು ಆಗ್ತಾರೆ, ಅವ್ರು ಮಾಡ್ತಾರೆ. ಆದರೆ ನೀ ಕೇಳುವಂಥ ಪ್ರಶ್ನೆಗೆ ನಾನು ಹೇಳ್ತಾ ಇದ್ದೀನಿ, ಆ ಕರ್ಮದೊಳಗೆ ಹೋಗಿ ನನಗೆ ಸಂಸಾರ, ಈ ಜನನ ಮರಣ ಅನ್ನುವಂಥ ಸಂಸಾರದ ದುಃಖ ನಿವೃತ್ತಿ ಆಗ್ಬೇಕಂತ ಕುಂದ್ರಬೇಡ. ಅಲ್ಲಿ ಏನಾದರೆ ದುಃಖನೇ ಐತಿ, ಪರ್ವತದಷ್ಟು ದುಃಖ ಐತೆ ಅದು. ಅದರಿಂದ ಆ ಕರ್ಮ ಸಮೂಹಗಳಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ನೀನು ನಿಶ್ಚಯ ಮಾಡುವಂಥದ್ದು.
ಈ ರೀತಿ ನಿಶ್ಚಯ ಮಾಡಿದಂಥವನು ಕರ್ಮಗಳನ್ನು ಯಾಕೆ ಮಾಡೋಕ್ಕೆ ಹೋಗ್ತಾನೆ? ಅದರಲ್ಲಿ ಅದನ್ನೇ ಇಲ್ಲ, ಪ್ರಯೋಜನನೇ ಇಲ್ಲ ಅಂತಂದಾಗ, ಯಾವುದೋ ಒಂದು ಇದರಿಂದ ಈ ಥರ ಪ್ರಯೋಜನ ಐತಪ್ಪ, ನಮಗೆ ಇದರಿಂದ ಒಳ್ಳೇದಾಯಿತು ಅಂದಾಗ ನಾವು ಮಾಡ್ತೀವಿ ಅದನ್ನು. ಅದರಿಂದ ಎಲ್ಲ ಸುಳ್ಳಿದ್ದಂಗಿರುವಂಥದ್ದು, ಅದರಿಂದ ಪ್ರಯೋಜನ ನಮಗಿಲ್ಲ, ಅದರಿಂದ ದುಃಖನೇ ಐತಂತ ಗೊತ್ತದಂಥ ಯೋಗಿ ಮತ್ತೇನಾದ್ರೂ ಕರ್ಮ ಮಾಡ್ತಾನೇನೋ ಅಂದ್ರೆ ಮಾಡೋಕೆ ಹೋಗಂಗಿಲ್ಲ. ಅದು ಕಾಮ್ಯ ಭಾವನೆಯಿಂದನೂ ಮಾಡೋಕ್ಕೆ ಹೋಗಂಗಿಲ್ಲ, ನಿಷ್ಕಾಮ ಭಾವದಿಂದ ಕೂಡ ಅದು ಮಾಡೋಕ್ಕೆ ಹೋಗಂಗಿಲ್ಲ, ತಿಳಿದಂಥ ಜ್ಞಾನಿ ಅಂತ ಕೂಡ ಹೇಳ್ತಾರೆ. 6ನೇ ನುಡಿಯಲ್ಲಿ ಹೇಳ್ತಾರೆ, ಕರ್ಮವು ದುಃಖಕ್ಕೆ ಕಾರಣವಾಗಿರುವುದೆಂದು ತಿಳಿದವರು ಕರ್ಮವನ್ನೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಕರ್ಮ ಮೊದಲೆಲ್ಲ ಮಾಡಿದಂಥದ್ದು ಯಾವಾಗ ಜ್ಞಾನ ಆದಮೇಲೆ ಗೊತ್ತಾಗಿಬಿಡ್ತು ಇವುದರಿಂದ ಏನೂ ಉಪಯೋಗ ಇಲ್ಲ ಅಂತ ಅನ್ನುವಂಥದ್ದು. ಅದಕ್ಕೆ ಇಲ್ಲದೊಡೆಯು ಸುಖ ಮುಳ್ಳ ಆಸೆಯನ್ನು ತೋರಿ ಬಲ್ಲರ ನಾನಾ ಗೋಲೆಯೊಳು ನಿಂತು ಕೊಲ್ಲದೆ ಬಿಡದಿಯೋಳು ಕರ್ಮವದರಿಂದೆ ಪೊಲ್ಲೆಂತು ಮಾಳ್ಪನ ಕ್ರಿಯೆಗಳ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇದರಲ್ಲಿ ಈ ಕರ್ಮ ಏನೈತೆ, ಕರ್ಮ ತಾನು ಸುಖರೂಪ ಇಲ್ಲದಿದ್ದರೂ ಕೂಡ ಸುಖ ಉಳ್ಳಂಗೆ ತೋರ್ತದೆ. ಅದರಲ್ಲಿ ಸುಖನೇ ಇಲ್ಲ ಅಂದರೂ ಕೂಡ ಭಾಳಷ್ಟು ಸುಖ ಐತಪ್ಪ ಅನ್ನುವಂಗೆ ತೋರ್ತದೆ. ಇಲ್ಲಿ ಕೂಡ ತೋರಿ ತಾನು ಸುಖರೂಪ ಇರುವುದೆಂದು ಕಾಣಿಸಿ, ಮತ್ತು ನೋಡ್ರಿ ಅದು ಕಾಣಿಸಿಕೊಂಡು ವೇದಾಂತಗಳನ್ನು ಬಲ್ಲವರನ್ನಾದರೂ ಕೂಡ ಅನೇಕ ಥರದ ಹಿಂಸೆಗಳಿಂದ ಈ ಲೋಕದಲ್ಲಿ ಸಂಹಾರ ಮಾಡದೆ ಬಿಡಲಾರ್ದು ಅಂತ ಹೇಳ್ತಾರೆ. ಅದು ನೋಡ್ರಿ, ಅದಕ್ಕೆ ಎಂಥೆಂಥ ಒಂದು ಇದು ಹೆಂಗೆ ತಾನು ಸುಖ ರೂಪದಿಂದ ಇದ್ದೀನಂತ ತೋರಿಸ್ತದೆ, ಕಾಣಿಸಿಕೊಡ್ತದೆ ಇದು ಕರ್ಮ. ಮತ್ತೆ ಹೇಳ್ತಾರೆ ಅವರು, ವೇದಾಂತಗಳನ್ನು ಬಲ್ಲಂಥವ್ರಿಗಾದರೂ ಕೂಡ ನಾನಾ ರೀತಿಯಿಂದ ಅನೇಕ ಥರದ ಹಿಂಸೆಗಳಿಂದ ಈ ಲೋಕದಲ್ಲಿ ಸಂಹಾರ ಮಾಡದೆ ಬಿಡಲಾರ್ದು ಇದು ಕರ್ಮ. ಅದರಿಂದ ಈ ಕಾರಣದಿಂದ ಕರ್ಮವನ್ನು ಇಚ್ಛಿಸನು ಅಂದರೆ ಈ ಕಾರಣದಿಂದ ಈ ಕರ್ಮ ಏನಂತಂದ್ರೆ ತಿಳಿದಂಥ ಈ ಕರ್ಮವನ್ನು ಇಚ್ಛೆ ಮಾಡೋಕ್ಕೆ ಹೋಗಂಗಿಲ್ಲ. ಆ ಕ್ರಿಯೆಗಳನ್ನು ಹೆಂಗೆ ಮಾಡ್ತಾನ ತಿಳಿದಂಥವನು ಮಾಡೋಕ್ಕೆ ಹೋಗಂಗಿಲ್ಲ ಈ ಲೋಕದಲ್ಲಿ. ಯಾಕಂದ್ರೆ ಇದು ಸುಖರೂಪವಾಗಿರದೇ ಇರುವಂಥದ್ದಿದ್ದರೂ ಕೂಡ ಸುಖದಂತೆ ತೋರಿ ಬಲ್ಲವರನ್ನು ಕೂಡ ಮೋಹಿಸುವಂತೆ ಮಾಡ್ತದೆ ಇದು ಅಲ್ಲ. ಮತ್ತು ಅನೇಕ ಥರದ ಉಪದ್ರವಗಳಿಂದ ಕೂಡಿದಂಥದ್ದು ಇದು ಕರ್ಮ. ಅದಕ್ಕೆ ಅವರಿಗೆ ಹಿಂಸೆ ಕೊಟ್ಟು ನಾಶ ಮಾಡ್ತದೆ, ಭಾಳಷ್ಟು ಹಿಂಸೆ ಕೊಡ್ತದೆ, ಹಲವಾರು ಕಷ್ಟಗಳು. ಅದಕ್ಕೆ ಅವ್ರು ನಿಜವಾಗಿ ಹೇಳಿದರು, ನಂಬು ಜ್ಞಾನವನೇ ಕರ್ಮವೆಂಬ ಜಾಲ, ಅದು ಒಂದು ಜಾಲ, ಅದು ಅದ್ರಾಗ ಸಿಕ್ಕಾಕೊಂಡು ಬಿತ್ತಂದ್ರೆ ಹೊರಗೆ ಬರೋಕ್ಕೆ ಭಾಳ ಕಷ್ಟ ಐತದ ನೋಡ್ರಿ. ಅದಕ್ಕೆ ಅದು ಭಾಳಷ್ಟು ಅದು ಒಂದು ಜಾಲ ಐತೆ. ಆ ಜಾಲದೊಳಗೆ ಸಿಲುಕಿ ನನಗೆ ಮುಕ್ತಿ ಆಗ್ತಂತ ಬಯಸಬೇಡ ಮೈತ್ರ ಅಂತ ಹೇಳುವಂಥದ್ದು, ಶಿಷ್ಯನಿಗೆ ಹೇಳುವಂಥದ್ದು. ಅಂಥ ಕರ್ಮ ಅನ್ನುವಂಥ ಜಾಲದೊಳಗೆ ಸಿಲುಕಿ ಮುಕ್ತಿ ಬಯಸಬೇಡ. ಈ ರೀತಿಯಾಗಿ ಅದೇನು ಮಾಡ್ತಾರೆ, ಹಿಂಸೆ ಕೊಟ್ಟು ನಾಶ ಮಾಡ್ತಾರೆ. ಅದರಿಂದ ಈ ಕರ್ಮಗಳನ್ನು ಒಲ್ಲೆಂದವನು ಅವುಗಳನ್ನು ಯಾಕೆ ಮಾಡೋಕ್ಕೆ ಹೋಗ್ತಾನೆ ಹೇಳ್ರಿ. ಕರ್ಮ ಏನಾದರೂ ಮಾಡೋಕ್ಕೆ ಹೋಗ್ತಾನೆ ಅಂದ್ರೆ ಖಂಡಿತ ಮಾಡೋಕ್ಕೆ ಹೋಗಂಗಿಲ್ಲ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು ಕಿಂಚಿತ್ ದುಃಖವನ್ನು ಸಹಿಸದವನು ಅಧಿಕ ದುಃಖವನ್ನು ಏತಕ್ಕೆ ಮಾಡ್ತಾನೆ ಅಂದರೆ, ಯಾಕಂದರೆ ಒಂದು ಸ್ವಲ್ಪ ದುಃಖವನ್ನು ಇಷ್ಟಪಡದೇ ಇರುವಂಥವನು, ಸಹಿಸದವನು ಅಧಿಕ ದುಃಖವನ್ನು ಮತ್ತೆ ತೊಗೊಳಕ್ಕೆ ಹೋಗ್ತಾನೇನೋ ಅಂದರೆ ಇಲ್ಲ. ಇಂತು ಕರ್ಮವನ್ನು ಎಸಗಿದೊಡೆ ಬಾಧೆಯದು ದಿಗಂತ ಮಾಗಿರೆ ಪಸರಿಪುದಾಗಿ ಕಾಂತಿಯೊಂದಿನಿಸು ದುಃಖವನ್ನು ಸೈರಿಸದವನೆಂತು ಮಾಡ್ಪನು ಪೇಳು ಕ್ರಿಯೆಯೇನು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳತ್ತಾರ. ಈ ರೀತಿ ಕರ್ಮವನ್ನು ಮಾಡಿದ್ರೆ ದುಃಖವು ಎಲ್ಲ ದಿಕ್ಕುಗಳಲ್ಲಿ ಹಬ್ಬುತ್ತದೆ. ಏ ಸತಿಯೇ ಏ ಕಾಂತೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಒಂದು ಸ್ವಲ್ಪ ದುಃಖವನ್ನು ಸಹನೆ ಮಾಡಿದವನು ಈ ಕರ್ಮದಿಂದ ದೊಡ್ಡ ದುಃಖವನ್ನು ಹೆಂಗತ್ತ ಸಹಿಸ್ಕೊಳತ್ತಾನೆ ಹೇಳು. ಯಾಕಂದ್ರೆ ಕರ್ಮವನ್ನು ಮಾಡಿದರೆ ಆ ಕರ್ಮದ ಸಂಬಂಧವಾದ ದೇಹವು, ಯಾಕಂದ್ರೆ ಕರ್ಮಕ್ಕೆ ಸಂಬಂಧವಾದಂಥ ಈ ದುಃಖ ಎಲ್ಲ ಕಡೆ ನೀರಿನಲ್ಲಿ ಒಂದು ಹನಿ ಎಣ್ಣೆ ಬಿತ್ತಂದ್ರೆ ಎಲ್ಲ ಕಡೆ ಹಬ್ಬಿ ಬಿಡ್ತದಲ್ಲ, ಆ ಥರ ಎಲ್ಲ ಕಡೆ ಹಬ್ಬುವಂಥದ್ದು ದುಃಖ. ಇದರಿಂದ ಕರ್ಮದಿಂದ ಸ್ವಲ್ಪ ದುಃಖವನ್ನು ಸಹಿಸದೆ ಹೋದಂಥವನು ಅಧಿಕ ದುಃಖವನ್ನು ಮಾಡಲಿಕ್ಕೆ ಯಾಕೆ ಹೋಗ್ತಾನೆ ಹೇಳ. ಅಧಿಕ ದುಃಖವನ್ನು ಯಾಕೆ ಅನುಭವಿಸ್ಲಿಕ್ಕೆ ಹೋಗ್ತಾನೆ ಹೇಳಿರತ್ತ. ಅದರಿಂದ ಕರ್ಮವು ಅಧಿಕ ದುಃಖಕ್ಕೆ ಕಾರಣ ಆಗಿರುವಂಥದ್ದು. ತಿಳಿದವನು ಕರ್ಮವನ್ನು ಮಾಡೋದಿಲ್ಲ ನೋಡ್ರಿ. ತಿಳಿದಂಥವನು ಕರ್ಮ ಯಾಕೆ ಮಾಡೋಕ್ಕೆ ಹೋಗ್ತಾನೆ, ಮತ್ತೆ ಮಾಡೋಕ್ಕೆ ಹೋಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇನ್ನೂ 2 ನುಡಿ ಆದಾಗಿರಲಿ, ಮತ್ತು ನಾವು ಮುಂದಿನ ವಿಚಾರ ನೋಡೋಣ. 2 ನುಡಿ ಅದ, ನಾಳೆಯಿಂದ ಮಾತಾಡೋಣ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂತಂದ್ರೆ
ವಿಚಾರ ಮುಖ್ಯವಾಗಿರುವಂಥ ವಿಚಾರ ಹೇಳ್ತಾರೆ. ಜ್ಞಾನದೇವತೋ ಕೈವಲ್ಯಂ, ಜ್ಞಾನದಿಂದನೇ ಮೋಕ್ಷ ಅನ್ನುವಂಥದ್ದು ಭಾಳಷ್ಟು ಮಹಾತ್ಮರ ಒಂದು ಕಳಕಳಿ ಇದರಲ್ಲೇ ಐತೆ. ಈ ಜ್ಞಾನವನ್ನೇ ಮುಮುಕ್ಷುವನ್ನು ಈ ಮುಕ್ತಿಯನ್ನು ಬೇಡುವಂಥ ಮುಮುಕ್ಷುಗಳು ಅದನ್ನು ಪಡ್ಕೊಳ್ಬೇಕನ್ನುವಂಥವ್ರು ಮತ್ತು ಕರ್ಮಕ್ಕೆ ಹೋಗುವಂಥದ್ದಿಲ್ಲ, ಜ್ಞಾನವನ್ನೇ ನಂಬು ಅಂತ ಹೇಳ್ತಾರೆ ಅವರು. ಅದಕ್ಕೆ ಕರ್ಮಕ್ಕೆ ಅಧಿಕಾರಿಗಳು ಬೇರೆ ಬೇರೆಯೇ ಇರ್ತಾರೆ, ಜ್ಞಾನಕ್ಕೆ ಅಧಿಕಾರಿಗಳು ಬೇರೆ ಇರ್ತಾರೆ. ಹಾಗಾಗಿ ಜ್ಞಾನಕ್ಕೆ ಅಧಿಕಾರಿಗಳಿಗೆ ಆದಂಥವ್ರಿಗೆ ಹೇಳ್ತಾರೆ, ನೋಡು ನೀನು ಏನು ಜ್ಞಾನವನ್ನೇ ನಂಬು ಅನ್ನುವಂಥ ವಿಚಾರವನ್ನು ಬಹಳಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ತಾರೆ. ಮತ್ತೆ ಮುಂದಿನ ವಿಚಾರ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.